ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಮಂಗಳವಾರ ಜುಲೈ 15ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವತಿಯರೆಲ್ಲರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ, ನೀವು ಹೀಗೆ ನಗ್ನಗ್ತ ಸಂತೋಷವಾಗಿ 100 ಕಾಲ ಬಾಳೋ ಹಾಗೆ ಆಗಲಿ ಅಂತ ನಾನು ಕೂಡ ಹಾರೈಸ್ತಾ ಇದ್ದೀನಿ ಮತ್ತು ಹರಸ್ತಾ ಇದ್ದೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ನಾನು ಆಗಲೇ ಹೇಳಿದಾಗೆ ಮಂಗಳವಾರ, ಎಲ್ಲ ದೇವಿಯರ ವಾರ. ಅದರಲ್ಲೂ ಕೂಡ ನಮ್ಮ ನಾಡದೇವತೆ ಚಾಮುಂಡೇಶ್ವರಿಯ ಒಂದು ಆಷಾಢ ಮಾಸದ ಮಂಗಳವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ, ಪುನಸ್ಕಾರ, ಹೋಮ ಹವನಾದಿಗಳು ಬೆಳಗ್ಗೆಯಿಂದ ನಡೀತಾ ಇದೆ. ಸೊ ಯಾರೆಲ್ಲ ದರ್ಶನಕ್ಕೆ ಹೋಗ್ತಿದ್ರಿ ಅವರೆಲ್ಲರೂ ಕೂಡ ಆ ದರ್ಶನ ಭಾಗ್ಯ ಲಭಿಸ್ಲಿ. ಅದರ ಜೊತೆಗೆ ನಾಡಿಗೆ ಸಮಸ್ತವನ್ನ ಇನ್ನು ಸನ್ಮಂಗಳವನ್ನು ಉಂಟು ಮಾಡತಕ್ಕಂಥ ನಾಡಿನ ಅಧಿದೇವತೆ ಎಲ್ರಿಗೂ ಮಂಗಳವನ್ನೇ ಉಂಟು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಾ ಇದೆ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನತಕ್ಕಂಥದ್ದು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತುಗಳು. ದಯಮಾಡಿ ಕಾರ್ಯಕ್ರಮಕ್ಕೆ ಕರೆ ಮಾಡೋದು ಸಂಪೂರ್ಣವಾಗಿ ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ. ಯಾಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ರು ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ ಕನಿಷ್ಠ ಪಕ್ಷ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನೀವು ಟಿವಿ ನೋಡ್ತಾ ಮಾತಾಡಿದ್ರೆ ವಾಯ್ಸ್ ವೇರಿಯೇಷನ್ ಆಗುತ್ತೆ. ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ. ಅದೇ ರೀತಿ ಪ್ರಶ್ನೆಗಳು ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೋಬೇಡಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಹಾಗಾಗಿ ಅವ್ರಿಗೂ ಕೂಡ ಉತ್ತರ ಗೊತ್ತಿದ್ರು ಹೇಳಲಿಕ್ಕಾಗಿಲ್ಲ ಅಂತ ಬೇಜಾರಾಗೋದು ಬೇಡ ಅಲ್ವಾ. ಸೊ ಬನ್ನಿ, ಹಾಗಿದ್ರೆ ನೇರವಾಗಿ ಒಂದು ಕರೆಯನ್ನು ಸ್ವೀಕರಿಸ್ತಾ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮಾ, ತಮ್ಮ ಹೆಸರು? ನಮ್ಮ ಹೆಸರು ಜ್ಯೋತಿ ಅಂತ ಸರ್, ಆವರ್ಗೆರೆಯಿಂದ ಫೋನ್ ಮಾಡ್ತಿರೋದು. ಜ್ಯೋತಿ ಆವರ್ಗೆರೆಯಿಂದ. ಈ ಹಿಂದೆ ನಿಮ್ ಜೊತೆ ಒಂದ್ಸರಿ ಮಾತಾಡಿದ್ದೆ ಅಲ್ವಾ? ಹಾ ಸರ್, ಮಾತಾಡಿದ್ರಿ. ಓಕೆ ಓಕೆ, ಹೇಳಿ ಮಾ, ಯಾರಿಗಾದ್ರೂ ಶುಭಾಶಯ ಹೇಳೋದಿತ್ತಾ? ಹಾ ಸರ್, ಇತ್ತು. ಹೇಳಿ. ನಮ್ಮ ಅಂಕಲ್ ಅಂತ, ಅಶೋಕ್ ಅಂಕಲ್ ಅಂತ, ಅವ್ರದ್ದು ಇವತ್ತು 43ನೇ ವರ್ಷದ ಹುಟ್ಟಿದ ದಿನ. ಸೊ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ಬೇಕಿತ್ತು ಸರ್. ಖಂಡಿತಮ್ಮ. ಫೋಟೋ ಏನಾದ್ರು ಕಳಿಸಿದೀರಾ? ಹಾ ಸರ್, ಕಳಿಸಿದ್ವಿ. ಸಿಂಗಲ್ ಆಗಿರೋ ಫೋಟೋನಾ? ಹಾ, ಸಿಂಗಲ್ ಆಗಿರೋ ಫೋಟೋನೇ ಕಳಿಸಿದ್ವಿ. ಅಶೋಕ್ ಅಂತ ಅಲ್ವಾ? ಹಾ ಸರ್. ಓಕೆ ಮಾ, ಸೊ ಫೋಟೋ ಇನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಸಾರ ಆಗುತ್ತೆ. ಕಾರ್ಯಕ್ರಮ ನೋಡ್ತಾ ಇರಿ. ಎನಿಹೌ, ನಮ್ಮ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ನಿಮ್ಮ ಅಂಕಲ್ ಆಗಿರ್ತಕ್ಕಂಥ ಅಶೋಕ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಫೋಟೋ ಬರ್ತಾ ಇದೆ, ನೋಡಿದ್ರಾ? ಹಾ ಸರ್, ನೋಡಿದ್ವಿ. ಥ್ಯಾಂಕ್ ಯು ಸರ್. ಓಕೆ ಮಾ, ವೆಲ್ಕಮ್. ಸೊ ಹೀಗೆ ಅವರು ನಗ್ನಗ್ತಾ ಸಂತೋಷವಾಗಿರ್ಲಿ ಅಂತ ಹೇಳಿ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ಕಡೆಯಿಂದ ಕೇಳ್ಕೊಳ್ಳೋಣ. ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಸೊ ನಮ್ಮ ಕಡೆಯಿಂದ ವಿಶ್ ಮಾಡಿದ್ವಿ ಅಂತ ತಿಳಿಸ್ಬಿಡಿ ಅವ್ರಿಗೆ. ಹಾ ಸರ್, ಹೇಳ್ತೀನಿ. ಓಕೆ, ಏನ್ ತಿಂಡಿ ತಿಂದ್ರಿ? ಪಲಾವ್. ಪಲಾವ್. ನಿಮ್ದು ಸರ್? ನಮ್ದು ನಿಮ್ಮನೆಗೆ ಬರೋಣ ಅಂತ. ಪಲಾವ್ ಅಂದ್ರೆ ನಂಗಂತೂ ತುಂಬಾ ಇಷ್ಟ. ಹೌದಾ ಸರ್, ಬನ್ನಿ ಸರ್. ಪಲಾವು ಮೊಸರು ಬಜ್ಜಿ ಮಾಡಿದ್ದಾರೆ. ವಾವ್, ಮೊಸರು ಬಜ್ಜಿ ಇಲ್ಲ ಅಂದ್ರೆ ಪಲಾವೇ ತಿನ್ನಕ್ಕೆ ಬನ್ನಿ ಸರ್, ತಿಂಡಿ ತಿನ್ನಕ್ಕೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಖಂಡಿತ ಒಂದ್ ದಿವಸ ನಿಮ್ಮ ಮನೆಗೆ ಬರುವ, ಓಕೆನಾ? ಓಕೆ, ಒಳ್ಳೇದಾಗ್ಲಿ ಅಮ್ಮ. ನಿಮ್ಮ ಅಂಕಲ್ಗೆ ಹೇಳಿ ಸಾಯಂಕಾಲ ಕಾರ್ಯಕ್ರಮ ನೋಡಿದ್ರೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಹೀಗೆ ನಗ್ನಗ್ತಾ ಖುಷಿಯಾಗಿರಿ, ಓಕೆನಾ? ಥ್ಯಾಂಕ್ ಯು ಮಾ, ನಮಸ್ತೆ. ಎಸ್ ವೀಕ್ಷಕರ, ಕಾರ್ಯಕ್ರಮ ಯಾರಿಗೆ ಈ ಬೆಳಗಿನ ಹೊತ್ತು ಬ್ಯುಸಿ ಶೆಡ್ಯೂಲಲ್ಲಿ ನೋಡೋಕ್ಕಾಗಲ್ಲ, ಸಾಕಷ್ಟು ಕಾರ್ಯಕ್ರಮದ ಬೇರೆ ಬೇರೆ ಕೆಲಸಗಳ ಒತ್ತಡದಲ್ಲಿ ಇರ್ತೀರಿ, ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೀವು ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅದರ ಜೊತೆಗೆ ಯಾರಿಗೆ ಬೆಳಗ್ಗೆನೂ ಸಮಯನೇ ಆಗಲ್ಲ, ಸಾಯಂಕಾಲನೂ ಸಮಯ ಆಗಲ್ಲ, ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಸಂಪೂರ್ಣವಾಗಿ V1 ವಾಹಿನಿಯ ನಮಸ್ತೆ ದಾವಣಗೆರೆ ಅಂತಕ್ಕಂಥ ಒಂದು ಇದರಲ್ಲಿ ಅಪ್ಡೇಟ್ ಆಗಿರುತ್ತೆ. ಅಲ್ಲಿ ನೋಡ್ಬಿಟ್ಟು ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕಾರ್ಯ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಎಸ್ ಮಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು. ತಾಲಿಪೆಟ್ಟು ಮಾಡಿದ್ದೆ ಸರ್. ವಾವ್, ಅಕ್ಕಿದ, ಜೋಳದ ಅಥವಾ ರವೆದ? ರವಾ ತಾಲಿಪೆಟ್ಟು. ರವಾ ತಾಲಿಪೆಟ್ಟು, ವಾವ್, ಸೂಪರ್, ಒಳ್ಳೆದಾಗ್ಲಿಮ್ಮ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹಲೋ, ಹೇಳಿಮ್ಮ, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಇವತ್ತು ಯಾರ್ಯಾರು ಬರ್ತಡೇ ಆಚರಿಸ್ಕೊಂತಾರೆ ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ರಿ. ನಿಮಗೂ ಕೂಡ ಒಳ್ಳೇದಾಗಲಿ, ಆ ಭಗವಂತ ಯಾವಾಗಲೂ ಹೀಗೆ ನಗ್ನಗ್ತಾ ಸಂತೋಷವಾಗಿರೋ ಹಾಗೆ ಬ್ಲೆಸ್ ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ, ಹೇಳಿಮ್ಮ, ಇವತ್ತು ಆಷಾಢ ಮಂಗಳವಾರ. ಯಾವುದಾದ್ರೂ ಭಕ್ತಿಗೀತೆ ಹೇಳ್ತೀರಾ ಅಥವಾ ಭಾವಗೀತೆ ಹೇಳ್ತೀರಾ? ಭಕ್ತಿಗೀತೆ ಹೇಳ್ತೀನಿ ಸರ್. ಖಂಡಿತ ಹೇಳಿಮ್ಮ. ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯ ನನ್ನ. ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯ ನನ್ನ.
ನಿನ್ನೆ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ. ನಿನ್ನೆ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ. ತನುಮನ ಜೀವವ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ಬಾಡದ ಹೂವಿನ ಮಾಲೆ ಆಗಿಸುವಾದದ ಮೇಲೆ. ಬಾಡದ ಹೂವಿನ ಮಾಲೆ ಆಗಿಸುವಾದದ ಮೇಲೆ. ಪ್ರೇಮಮಯ ನಿನಗೆ ಜಯ, ಪ್ರೇಮಮಯ ನಿನಗೆ ಜಯ. ನನ್ನಯ ಜೀವನ ನಿನ್ನಲೆ ತನ್ಮಯ. ದೇವ ಬಾಳಿ ದೇವ ಬಾಳಿ ನನ್ ಬೆಳಗಯ್ಯ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ಬಾಳಿನ ಲೋಕವ ಕಾಯುವ ಸ್ವಾಮಿ ದೀಕ್ಷೆಯ ಬೇಡಿದ ಪ್ರೇಮಿ. ಲೋಕವ ಕಾಯುವ ಸ್ವಾಮಿ ದೀಕ್ಷೆಯ ಬೇಡಿದ ಪ್ರೇಮಿ. ರತ್ನಮಯ ಬಿಲ್ವ ಪ್ರಿಯ, ರತ್ನಮಯ ಬಿಲ್ವ ಪ್ರಿಯ. ನನ್ನೀ ದೇಹವೇ ನಿನ್ನಯ ಆಲಯ, ಸೇವಾ ಭಾಗ್ಯವ ನೀಡಯ್ಯ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ಕಾಯೋ ಕರುಣಾಮಯ ನನ್ನ, ಕಾಯೋ ಕರುಣಾಮಯ ನನ್ನ. ಆಯ್ತು. ಧನ್ಯವಾದಗಳಮ್ಮ. ಸೊ ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಾ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಈಗ ಕರೆ ಮಾಡ್ತಾರಮ್ಮ. ನಮಸ್ಕಾರ, ಧನ್ಯವಾದಗಳು. ಸರ್ ಆಯ್ತು ಸರ್. ಥ್ಯಾಂಕ್ ಯು ಮಾ. ಕ್ವಶನ್ ಕೇಳಲಾ? ಒಂದೇ ನಿಮಿಷ. ಕ್ವಶನ್ ಬಂದು, ಇವುಗಳಲ್ಲಿ ಯಾವುದು ಒಂದು ಬಗೆಯ ಹಣ್ಣು ಅಲ್ಲ ಅಂಥೇಳಿ. ಓಕೆನಾ? ಆಪ್ಷನ್ಸ್ ಬಂದು ಸೀತಾಫಲ, ಎರಡನೇದು ಭರತಫಲ, ಮೂರನೇದು ಲಕ್ಷ್ಮಣ ಫಲ, ನಾಲ್ಕನೇದು ರಾಮಫಲ. ಭರತಫಲ ಇರ್ಬೇಕು ಸರ್. ಭರತಫಲನಾ? ಹ್ಞೂ ಸರ್. ಶೋರಾ? ಹ್ಞೂ ಸರ್. ಒಮ್ಮೆ ಯೋಚನೆ ಮಾಡಿ ನೋಡಿ. ಅದೇ ಇರ್ಬೇಕು ಸರ್. ಹೌದಾ? ಶೋರ್ ಹೇಳ್ತಿದ್ರೆ ಇನ್ನ ಡೌಟ್ ಇದೆಯಾ? ಏನ್ ಸರ್? ಶೋರಾ ಅಥವಾ ಡೌಟ್ ಇದೆಯಾ ಇನ್ನ? ಇಲ್ಲ ಸರ್, ಡೌಟ್ ಇಲ್ಲ. ಅದೇನಾ ಹಾಗಿದ್ರೆ? ಹ್ಞೂ ಸರ್. ಓಕೆ. ಸೊ ಭರತಫಲ ಸರಿಯಾಗಿರ್ತಕ್ಕಂಥ ಉತ್ತರ ಅಮ್ಮ. ಆ್ಯಕ್ಚುಲಿ ಸೀತಾಫಲ ಅಂತಕ್ಕಂಥ ಹಣ್ಣು ಇದೆ, ಲಕ್ಷ್ಮಣ ಫಲ ಹಣ್ಣು ಇದೆ, ಅದೇ ರೀತಿ ರಾಮಫಲ ಹಣ್ಣು ಕೂಡ ಇದೆ. ಆದರೆ ಭರತಫಲ ಅಂತಕ್ಕಂಥ ಹಣ್ಣು ಇಲ್ಲ ಅಲ್ವಾ? ಹೌದು ಸರ್. ಎಸ್, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದಿರಿಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತೀರಿಮ್ಮ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮಳೆ ಅಂತಕ್ಕಂಥದ್ದು ಬಿಟ್ಟು ಬಿಡದೆ ನಮ್ಮ ದಾವಣಗೆರೆ ಜಿಲ್ಲೆ ಸೇರಿದಂತೆ ನಾಡಿದಾದ್ಯಂತ ಅತ್ಯಂತ ಬಿರುಸಾಗಿ ಬರ್ತಾ ಇದೆ. ಎಷ್ಟೋ ಜಿಲ್ಲೆಗಳಲ್ಲಿ ಈಗಲೂ ಕೂಡ ಎಲ್ಲೋ ಅಲರ್ಟ್ ಮುಂದುವರಿತಾ ಇದ್ದರೆ, ಕೆಲವೊಂದು ಕಡೆಯಲ್ಲಿ ಈಗಾಗಲೇ ಕೆರೆ ಕಟ್ಟೆಗಳು ಒಡೆದು ತುಂಬಿ ಹರಿತಾ ಇದ್ದಾವೆ. ಆ ಮಟ್ಟಿಗಿನ ಮಳೆ ಬರ್ತಾ ಇದೆ. ಸೊ ಒಂದು ಕಡೆ ಖುಷಿ ವಿಚಾರ ಆದರೆ, ಇನ್ನೊಂದು ಕಡೆ ಆ ನೀರನ್ನು ಸರಿಯಾದ ರೀತಿಯಿಂದ ನಾವು ಸಂಗ್ರಹಣೆ ಮಾಡ್ಕೊಳ್ಳಿಲ್ಲ ಅಂದರೆ ವೇಸ್ಟ್ ಆಗುತ್ತಲ್ಲ ಅಂತಕ್ಕಂಥದ್ದು ಒಂದು ನೋವು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ದಾವಣಗೆರೆ. ನಮಸ್ತೆ ಅಮ್ಮ, ತಮ್ಮ ಹೆಸರು? ಸುಜಾತ ಅಂತ. ಸುಜಾತ ಮೇಡಮ್, ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿಬಿಡಿ. ಮಾಡ್ತೇನೆ. ಮಾಡಿದ್ದೀನಿ ಸರ್. ಓಕೆ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇಲ್ಲಿ ವಿದ್ಯಾನಗರ ತಳ್ಳುಬಾಳು ಬಡಾವಣೆಯಿಂದ. ತಳ್ಳುಬಾಳು ಬಡಾವಣೆ, ದಾವಣಗೆರೆ. ಓಕೆ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ, ನಿಮಗೆ ಹೇಳ್ಬೇಕು. ತುಂಬಾ ಚೆನ್ನಾಗಿ ಮಾಡ್ತೀರಿ, ನಡೆಸ್ಕೊಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ಮೆಲ್ಲ ದೊಡ್ಡವರ ಆಶೀರ್ವಾದ, ಪ್ರೀತಿ ಸದಾ ಹೀಗೆ ಇರ್ಲಿ ಕಾರ್ಯಕ್ರಮದ ಮೇಲೆ, ನನ್ನ ಮೇಲೆ. ಅದಕ್ಕೆ ನೋಡ್ತಾ ಇದ್ದೆ, ನಂಬರ್ ಮಿಸ್ ಆಗ್ಬಿಟ್ಟಿತ್ತು ನನಗೆ. ಓಕೆ, ನಿನ್ನೆ ಸಿಕ್ತು, ಅದಕ್ಕೆ ಮತ್ ಮಾಡ್ದೆ ಸರ್ ಇವತ್ತು. ತುಂಬಾ ಖುಷಿ ಆಯ್ತು. ಏನು ತಿಂಡಿ ತಿಂದ್ರ? ಊಟ ಮಾಡಿದ್ರ? ಏನ್ ಮಾಡಿದ್ರಿ? ಇಲ್ಲ, ತಿಂಡಿ ಪಡ್ಡು ಚಟ್ನಿ ಸರ್. ವಾವ್, ಪಡ್ಡು ಚಟ್ನಿ. ಮಸಾಲೆ ಪಡ್ಡ, ಬೆಣ್ಣೆ ಪಡ್ಡ, ತುಪ್ಪದ ಪಡ್ಡ, ಹೇಗೆ? ಇಲ್ಲ, ಮಸಾಲೆ ಪಡ್ಡ, ನೀರುಳ್ಳಿ ಎಲ್ಲ ಹಾಕಿ ಏನು ಒಯ್ಬೇಕು. ಅಮ್ಮ ಇದಾರೆ, ಸ್ನಾನ ಮಾಡಿ ಬಂದ್ರು. ಅದಕ್ಕೆ ನಿಮ್ಮನ್ನ ನೋಡ್ತಾ ಇದ್ದೆ, ಕಾಲ್ ಮಾಡ್ದೆ, ಬಿಜಿ ಬಂತು, ಆದ್ರೂ ಬಿಡ್ಲಿಲ್ಲ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀವಿ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡ್ತಾನೆ ಇರ್ತೀವಿ ನಾವು, ಆದ್ರೆ ಒಂದೊಂದ್ಸತಿ ಮಿಸ್ ಇದಾಗಲ್ಲ, ಕರೆಕ್ಟ್ ಆಗಲ್ಲ. ಹೌದು, ಒಂಚೂರು ಬಿಸಿ ಇರುತ್ತೆ. ಏನ್ ಮಾಡ್ತಿರ್ತೀರಿಮ್ಮ ಫ್ರೀ ಟೈಮಲ್ಲಿ?
ಟಿವಿ ನೋಡೋದು ಈ ಮನೆ ಕೆಲ್ಸ ಸರ್ ಅಷ್ಟೇ, ಏನು ಮಾಡಲ್ಲ. ಹೊರಗಡೆ ಈವ್ನಿಂಗ್ ಅಥವಾ ಬೆಳಗ್ಗೆ ವಾಕಿಂಗ್ ಸಾಯಂಕಾಲ ವಾಕ್ ಹೋಗ್ತೀವಿ ಸರ್, ಸಾಯಂಕಾಲ ಮಾತ್ರ ತಪ್ಸಲ್ಲ. ಹೋಗ್ ಬನ್ನಿ ಆರೋಗ್ಯ ತುಂಬಾ 1 ಗಂಟೆ ಹೋಗ್ಬಿಡ್ತೀವಿ, ನಾವ್ ಇರೋದೇ ಇಲ್ಲ ಮನೆಗೆ. ತುಂಬಾ ಒಳ್ಳೇದು. ವಾಕ್ ಮಾಡ್ತೀವಿ ಸರ್. ಸಾಧ್ಯವಾದಷ್ಟು ಮನೆಯಲ್ಲೇ ಕುತ್ಕೊಳ್ಳೋ ಬದಲು ಒಂದ್ ಸ್ವಲ್ಪ ಹೊತ್ತನಾದ್ರೂ ವಾಕ್ ಮಾಡಿದ್ರೆ ಎಲ್ಲಾ 4 ಜನ ಹೊಸ ಇಲ್ಲ, ಹೋಗಿ ವಾಕ್ ಮಾಡಿ ಅಲ್ಲಿ ಫ್ರೆಂಡ್ಸ್ ಇದಾರೆ, ಕುತ್ಕೊಂಡು ಎಲ್ಲಾ ಇದು ಮಾಡ್ಕೊಂಡ್ ಬರ್ತೀವಿ ಸರ್. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಹೌದು ಸರ್, ಥ್ಯಾಂಕ್ಸ್ ಸರ್, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಿ. ಆಗ್ಲಿಮ್ಮ, ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ. ನಿಮ್ದು ಫೇವರೇಟ್ ಅಡಿಗೆ ಯಾವ್ದು ಅಂತ ಕೇಳ್ಬೋದಾ? ಅಡಿಗೆ ಎಲ್ಲಾ ಊಟ ಎಲ್ಲಾದು ಮಾಡ್ತೀವಿ. ತಾಳಿಪೆಟ್ಟು ಮಾಡ್ತೀವಿ, ತರಕಾರಿ ಎಲ್ಲಾ ಹಾಕಿ ಎಲ್ಲ ಒಂದ್ ಸ್ವಲ್ಪ ಮಸಾಲಿದ್ದು. ನಿಮ್ ಮನೆಯವ್ರಿಗೆ ತುಂಬಾ ಇಷ್ಟ ಆಗೋದು ಯಾವ್ದು? ನಮ್ ಮನೆಯವ್ರಿಲ್ಲ ಸರ್, ನಮ್ ಮನೆಯವ್ರಿಲ್ಲ. ಸಾರಿ, ಓಕೆ. ಹಾಗಾಗಿ ನಾವು ಒಬ್ರೇ ಇರೋದು. ನಮ್ಮಮ್ಮ ಇರ್ತಾರೆ, ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ. ಹಂಗಾಗಿ ಇದೀವಿ. ನಿಮ್ದೇ ಕಾಲಕ್ ಮಾಡ್ತಿರ್ತೇನೆ ನಾನು ಯಾವಾಗಾರ ಹಿಂಗೆ. ಈಗ ಒಂದ್ ಸ್ವಲ್ಪ ದಿವಸ ಆತು ನಂಬರ್ ಇದಾಗ್ಬಿಟ್ಟಿದ್ದು, ಅದಕ್ಕೆ ಇವತ್ ಮತ್ತೆ ಸಿಕ್ತು ನಿನ್ನೆ, ಅದಕ್ಕೆ ಇವತ್ ಮಾಡ್ದೆ ನೋಡಲ್ಲ ಅಂತ. ತುಂಬಾ ಖುಷಿ ಆಯ್ತಮ್ಮ. ಸೊ ನಮ್ಗೂ ಒಂದ್ಸರಿ ಪೊಡ್ಡು ತಿನ್ನಕ್ ಕರೀರಿ ನಿಮ್ ಮನೆಗೆ, ಆಯ್ತಾ? ಬರ್ರಿ ಸರ್, ನೀವ್ ಎಲ್ಲರಿಗೂ ಹಂಗೆ ಅಂತೀರಿ. ಇಲ್ಲೇ ಬರ್ರಿ ಸರ್, ವಾಣಿಮಿಲ್ ರೋಡ್ ಇಲ್ಲೇ ಬನ್ನಿ. ಖಂಡಿತ ಬರ್ತೀನಿ. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಮುಂದಿನ ಒಂದು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಮಳೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ಸಾಧ್ಯವಾದಷ್ಟು ಹುಷಾರಾಗಿರಿ, ಏಕೆಂದರೆ ಸಾಕಷ್ಟು ಕಡೆ ಎಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಸೊ ಮಳೆ ಅಂತಕ್ಕಂಥದ್ದು ಯಾವಾಗ ಹೇಗೆ ಬರೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೊಂಥರ ಕರೆಯದೇ ಇರ್ತಕ್ಕಂಥ ಅತಿಥಿ ಇದ್ದ ಹಾಗೆ, ಯಾವಾಗ ತನ್ನ ರೌದ್ರ ರೂಪವನ್ನು ತಾಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಳೆ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ. ನಮಸ್ತೆ ಎಲ್ಲಮ್ಮ ಅವ್ರು, ಹೇಗಿದ್ದೀರಿ? ಚೆನ್ನಾಗದವಪ್ಪ, ನೀವು? ಹ್ಞೂನಮ್ಮ, ಚೆನ್ನಾಗಿದ್ದೀನಿ, ನಿಮ್ಮ ಆಶೀರ್ವಾದ. ತಿಂಡಿ ಆಯ್ತಾ? ತಿಂಡಿ ಆಯ್ತಪ್ಪ, ಪಲಾವ್ ಮಾಡಿದ್ವಿ. ಓಹ್ ಸೂಪರ್, ಪಲಾವ್. ಆಗ್ಲಿ ಅಮ್ಮ, ಒಂದ್ ಪ್ರಶ್ನೆ ಕೇಳ್ಬೋದಾ? ಮಳೆದೇವ್ ಏನ್ ಎಲ್ಲಾ ಬಾರಿ ಆರ್ಭಟ ಮಾಡಕ್ ಹಚ್ಚಿ ಬಿಡ್ತಾನಪ್ಪ. ಹೌದು, ಭದ್ರಾ ಡ್ಯಾಮ್ ಇನ್ನೊಂದು 5-6 ಅಡಿ ತುಂಬಾ ಬಿಡುತ್ತಲ್ಲ. ಹೂನಪ್ಪ, ಭದ್ರಾ ಡ್ಯಾಮ್ ತುಂಬೈತಿ. ಈ ಮಳೆ ಏನ್ ಸದ್ಯ ಬಿಡಂಗ ಇಲ್ಲ. ಈ ವರ್ಷದಂತ ಮಳೆ ನಾವ್ ನಮ್ ಲೈಫ್ ನಾಗ ಯಾವಾಗ ಕಂಡದಿಲ್ಲಪ್ಪ. ಹೌದಮ್ಮ, ಹೌದು. ಭದ್ರಾ ಡ್ಯಾಮು ಇತಿಹಾಸದಲ್ಲೇ ಇಷ್ಟು ಬೇಗ ತುಂಬಿದ್ ಮಾತೇ ಇಲ್ಲ ಅಂತೆ. ಹೌದಪ್ಪ, ಭದ್ರಾ ಡ್ಯಾಮ್ ಕಟ್ಟಿದಾಗಿಂದನೂ ಕೂಡ ಇಷ್ಟು ತುಂಬಿಲ್ವಂತೆ, ಇಷ್ಟು ಬೇಗ. ಅಂತದ್ದು ಈ ವರ್ಷ ತುಂಬಿದೆ. ಡ್ಯಾಮ್ ನೀರಿಲ್ಲ ಅಂತ ಹೇಳಾರ ನೋಡಪ್ಪ. ಹೌದು ನೋಡ್ರಿ, ಈ ಸರಿ ನಿಮ್ಮೆಲ್ಲರ ಆಶೀರ್ವಾದ ಬರಿಯಾಕ ಹಚ್ಚಿಬಿಟ್ಟಲ್ಲ. ಈಗ ಇನ್ನು ಮಳೆಗಾಲ 3 ತಿಂಗಳದಾವೆ. ಹೌದು. ಆದ್ರೆ ಏನ್ ಮಾಡ್ತೀರಿ? ಏನ್ ಮಾಡಕೈತಪ್ಪ, ಪ್ರಕೃತಿಗೆ ಯಾರಿದ್ರು. ಹೌದು. ಆದ್ರೆ ಏನ್ ಮಾಡ್ತೀರಿ, ತುಂಬಿದ್ಮೇಲೆ ನಿಲ್ಸಕ್ಕೂ ಬರಂಗಿಲ್ಲ, ಹೊರಗೆ ಹಾಕ್ಲೇಬೇಕು. ಹೌದಪ್ಪ, ಎಲ್ಲಿ ಹಿಡ್ದು ಇಟ್ಕೊಳಕ್ ಬರ್ತನಪ್ಪ ಅದು. ಬರಂಗಿಲ್ಲಮ್ಮ, ಏನ್ ಮಾಡ್ತೀರಿ? ನೀರು, ಗಾಳಿ, ಬಿಸಿಲು ಇದನ್ನ ಯಾರ ಕಟ್ಟಕತ್ತ? ಎಲ್ಲ ಸಾಧ್ಯನೇ ಇಲ್ಲಮ್ಮ. ಎಲ್ಲ ಭಗವಂತನ ಲೀಲೆ. ಅವನಿಗೆ ಕೊಡಬೇಕು ಅಂದಾಗ ನಮ್ ಕೈಲಿ ಹಿಡ್ಕೊಳಕ್ ಆಗದೇ ಕೊಟ್ಬಿಡ್ತಾನೆ. ಹೌದಪ್ಪ, ಆಗ್ಲಿಮ್ಮ, ಭಗವಂತ ಏನು ಮಾಡಂಗಿಲ್ಲ. ಪ್ರಕೃತಿ ಎಲ್ಲ ವಿಕೋಪ ತಾಳದಾಗ ಏನ್ ಮಾಡಂಗೈತಪ್ಪ. ನಿಜ ಅಮ್ಮ, ನಿಜ. ಆಗ್ಲಿಮ್ಮ, ಎಲ್ರಿಗೂ ಒಳ್ಳೇದಾಗ್ಲಿ. ಒಂದ್ ಪ್ರಶ್ನೆ ಕೇಳ್ಬೋದಮ್ಮ? ಏನಪ್ಪ? ತುಂಬಾ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ? ಗೋವು ಇರ್ಬೇಕನಪ್ಪ. ಅಲ್ಲ, ಆನೆ, ಗೋವು, ಸಿಂಹ, ಹುಲಿ. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ ಮೊದ್ಲ ಹುಲಿ ಅಂತ ಇತ್ತಪ್ಪ, ಈಗ ಗೋವು ಅಂತ ಮಾಡಿದ್ರಲ್ಲ, ಅದಕ್ಕೆ ಹೇಳಿದೆ ನಾನು. ಇಲ್ಲ, ಈಗ್ಲೂ ಹುಲಿನೇ. ಅದು ನಮ್ಮ ಒಂದು ಭಕ್ತಿಯ ಸಂಕೇತ. ಗೋವು ನಮ್ಮೆಲ್ಲ ಹಿಂದೂಗಳ ಭಕ್ತಿಯ ಸಂಕೇತ ಅಂತೇಳಿ ಗೋಮಾತೆಯನ್ನು ಪೂಜನೆ ಮಾಡ್ತೀವಿ. ಅದಕ್ಕೆ ಮೊದ್ಲೆಲ್ಲ ಹುಲಿನ ನಮ್ ರಾಷ್ಟ್ರದ ಪ್ರಾಣಿ ಹುಲಿನ ಅಂತಲ್ಲ ನಾವೆಲ್ಲ ಓದಿದೇವ ಶಾಲೆಗೆ. ಹೌದಮ್ಮ, ಹೌದು. ಅದಕ್ಕೆ ಈಗ ಬದ್ಲಿ ಮಾಡಿದಾರಲ್ಲ, ಅದಕ್ಕೆ ನಾನು ಹೇಳಿದೆ. ಇಲ್ಲ, ಈಗ್ಲೂ ಹುಲಿನೇ ಇರೋದು. ನಮ್ಮ ಒಂದು ಪ್ರೀತಿಯ ಸಂಕೇತ, ಭಕ್ತಿಯ ಸಂಕೇತ ಆಗ್ಬಿಟ್ಟು ಇದು ಇದೆ ಅಷ್ಟೇ. ಅದೇ ನಿನ್ನೆಗೊಂದ್ ಪ್ರಶ್ನೆ ಹೇಳಿದ್ನಲ್ಲಪ್ಪ, ತಮ್ಮ ಯಾರ ಉತ್ತರ ಕೊಟ್ರ? ಇಲ್ಲಮ್ಮ, ಯಾರು ಕೊಟ್ಟಿಲ್ಲ. ಹೇಳ್ಬಿಡ್ರಮ್ಮ ನೀವೇ ಒಂದ್ಸರಿ. ಅದೇ ಹಲಸಿನ ಮೂಡೆ ಅಂತ ಅನಿಸ್ತದಪ್ಪ ನನಗೆ. ಹಲಸಿನ ಮೂಳೆನಾ?
ಅದ್ರಾಗ ಹಣ್ಣು ಒಟ್ಟು ತಿಂತಾವ, ಅದ್ ಒಟ್ಟು ಬಿಸಾಕ್ತಾವಲ್ಲ ತೊಟ್ಲು ಅಂತ. ಹಾ 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 ನಿನ್ನೆ ಯಾರೋ ಒಬ್ರು ಏನು ಅದು ಇರ್ಬೋದನಂತ ನನಗೆ ಅನಿಸ್ತತಪ್ಪ. ಆ ಸಂಬಂಧ ಏನಾಯ್ತ ಗೊತ್ತಿಲ್ಲ. ಕೇಳ್ತೀನಿ ಅಮ್ಮ. ನಿನ್ನೆ ಇನ್ನೊಬ್ರು ಯಾರೋ ಪಿಸ್ತಾ ಅಂತ ಹೇಳಿದ್ರು. ಏನೋ ನಮಗಿದು ಅನಿಸ್ತತಪ್ಪ. ನಿನ್ನೆ ಕರೆಂಟ್ ಇದ್ದಲ್ದ ಮನೆಗ. ಹಾ ಹಾ ಆಗ್ಲಿ ಆಯ್ತಪ್ಪ, ಕೇಳಿ ನೋಡಪ್ಪ. ಕೇಳ್ತೀನಮ್ಮ. ನಮಸ್ಕಾರಮ್ಮ. ಆತಪ್ಪ, ನಿಮ್ಮ ಆಯ್ನೆಯರಿಗೆ ನಿಮಗೆ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ಆಗ್ಲಿಮ್ಮ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿಮ್ಮ. ಎಲ್ಲ ಭಗವಂತನ ಆಶೀರ್ವಾದ ಇರ್ಲಪ್ಪ. ಆಗ್ಲಿಮ್ಮ. ನಮಸ್ತೆ ಅಮ್ಮ. ಒಳ್ಳೇದಾಗ್ಲಿ. ಎಸ್ ವೀಕ್ಷಕರೇ, ನಮ್ಮೆಲ್ಲರ ಜೀವ ನಾಡಿ ತುಂಗಭದ್ರಾ, ಅದರಲ್ಲೂ ಕೂಡ ವಿಶೇಷವಾಗಿ ಈ ಭಾಗದ ಒಂದು ಜನರ ಜೀವನಾಡಿ ಅಂದರೆ ಈ ಭದ್ರಾ ಡ್ಯಾಮ್. ಸೊ ಭದ್ರಾ ಡ್ಯಾಮ್ ತುಂಬಲಿಕ್ಕೆ ಇನ್ನು ಕೇವಲ 4 ಅಡಿಯಷ್ಟು ಮಾತ್ರ ಬಾಕಿ ಇದೆ ಅಂತಕ್ಕಂಥ ಒಂದು ಮಾಹಿತಿ ಬರ್ತಾ ಇದೆ. 181ರಿಂದ 182 ಅಡಿಯಷ್ಟು ನೀರು ತುಂಬಿದೆ ಅಂತೆ. ಸೊ ಆದಷ್ಟು ಬೇಗ ಇನ್ನು 1 ಅಥವಾ 2 ದಿವಸದಲ್ಲಿ ತುಂಬಿಡ್ಬೋದು ಅಂತ ಒಂದು ಖುಷಿ ವಿಚಾರ ಇದೆ. ಆದಷ್ಟು ಬೇಗ ಭದ್ರಾ ಡ್ಯಾಮ್ ತುಂಬಲಿ, ಭದ್ರಾ ಡ್ಯಾಮ್ಗೆ ಎಲ್ಲರೂ ಬಾಗಿನವನ್ನು ಅರ್ಪಿಸ್ತಕ್ಕಂಥ ಒಂದು ಶುಭ ಕೆಲಸವನ್ನು ಮಾಡಿ ಅಂತ ಇನ್ನೊಂದು ಕರೆ ಬರ್ತಾ ಇದೆ. ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರಪ್ಪ. ಅಮ್ಮ ನಮಸ್ತೆ ಅಮ್ಮ, ಹೇಗಿದ್ದೀರಿ? ಆರಾಮದಪ್ಪ, ನೀವು? ಹ್ಞೂನಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ನಮ್ಮ ಮೊಮ್ಮಕ್ಳು ಸೊಸಿ ಆರಾಮದಾರಪ್ಪ? ಎಲ್ಲ ಚೆನ್ನಾಗಿದ್ದಾರಮ್ಮ, ನಿಮ್ಮ ಆಶೀರ್ವಾದದಿಂದ. ತಿಂಡಿಯಪ್ಪಜಿ? ತಿಂಡಿ ಆಯ್ತಮ್ಮ, ನಿಮ್ದಾಯ್ತಮ್ಮ? ಹ್ಞೂನಪ್ಪಜಿ ಆಯ್ತು. ನಿಮ್ಮ ಅಪ್ಪ ಇದು ತಂದ್ಕೊಟ್ಟಿರ್ತು ಇಡ್ಲಿ ಹೊರಗಡೆಯಿಂದ. ಇವತ್ತು ಹೊರಗೆ ಇಡ್ಲಿ. ಇವತ್ತು ನೋಡ್ರಿ, ಅಪ್ಪರಿಗೆ ಎಷ್ಟು ಪ್ರೀತಿ ಐತೆ ಅಮ್ಮರ ಮೇಲೆ. ಜಾಸ್ತಿ ಕೆಲಸ ಮಾಡ್ಬಾರ್ದು ಅಂತ ಹೊರಗಡೆ ಇಡ್ಲಿ ತಂದ್ಕೊಟ್ಟಾರೆ. ಹ್ಞೂನಪ್ಪಜಿ, ಇದು 2 ಗಂಟೆ ಹೋಗಿತ್ತ, ಅಲ್ಲಿ ಬರಬೇಕ ತಗೊಂಬಂತ. ಆಗ್ಲಿ, ತುಂಬಾ ಸಂತೋಷ. ಮಗ ಹೇಗಿದ್ದಾನೆ? ಆರಾಮದನಪ್ಪ, ಮಗನ ಆರಾಮದಾನ. ಅನ್ಸುತ್ತೆ. ಕೆಲ್ಸಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಹ್ಞೂನಪ್ಪ, ಕೆಲ್ಸಕ್ಕೆ ಹೋಗ್ಯಾರ. ಆಗ್ಲಿ, ತುಂಬಾ ಸಂತೋಷ. ಒಂದ್ ಪ್ರಶ್ನೆ ಕೇಳ್ಬೋದಮ್ಮ? ಕೇಳಪ್ಪಜಿ. ಇವತ್ತಿನ ನಿಮ್ದೊಂದು ಪ್ರಶ್ನೆ ಏನು ಅಂದ್ರೆ, ಭಾರತದ ರಾಷ್ಟ್ರ ಲಾಂಛನದಲ್ಲಿ ಎಷ್ಟು ಸಿಂಹಗಳಿವೆ ಅಂತ. ಸಿಂಹ ಎಷ್ಟು ಅಂತ ಗೊತ್ತಿಲ್ಲ. ಆಪ್ಷನ್ಸ್ ಹೇಳ್ಬಿಡ್ತೀನಿ. 1, 4, 3, 2. 1, 3, 4. ಹಾ, ಮತ್ತೆ 2. ಅದ್ರಲ್ಲಿ ಯಾವ್ದು ಅಂತ ಹೇಳ್ಬೇಕು ಒಂದು ಉತ್ತರ. 1, 2, 3, 4 ಎಷ್ಟು ಸಿಂಹಗಳಿದೆ ಅಂತ ಭಾರತದ ರಾಷ್ಟ್ರ ಲಾಂಛನದಲ್ಲಿ? 4 ಇರ್ಬೋದಪ್ಪಜಿ. 4 ಅಲ್ಲ? 4. ಬಹಳ ಕರೆಕ್ಟಾಗಿ ಗೆಸ್ ಮಾಡಿದ್ರಿ. 4 ಸರಿಯಾಗಿರ್ತಕ್ಕಂಥ ಉತ್ತರ ಅಮ್ಮ. 4 ಮುಖದ ಸಿಂಹ ನಮ್ಮ ಒಂದು ರಾಷ್ಟ್ರ ಲಾಂಛನದಲ್ಲಿ ಇದೆ. ಇದು ಎಲ್ಲ ಇದ್ರಾಗ ತೋರಿಸ್ತಾರ ನೋಡಪ್ಪಜಿ. ಮೈಸೂರಾಗ ಒಂದ್ಸಲ ನೋಡಿದ್ ನಾನು ಅದನ್ನ. ಹೌದಮ್ಮ, ಹೌದು. ಇದು ಬೆಂಗಳೂರಾಗ ನೋಡಿದ್ದೆ. ಬೆಂಗಳೂರಲ್ಲಿ ವಿಧಾನಸೌಧ ಎದುರುಗಡೆಗಿದೆ. ಹೌದು. ಒಳ್ಳೇದಾಗ್ಲಿ ಅಮ್ಮ, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದಿರಿ. ಸೊ ಹಿಂಗೆ ನಗ್ನಗ್ತಾ ಖುಷಿಯಾಗಿರಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿಮ್ಮ. ಒಳ್ಳೇದಾಗ್ಲಿಮ್ಮ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಇಂಟ್ರೆಸ್ಟಿಂಗ್ ಆಗಿ ಒಂದಷ್ಟು ಮಳೆಯ ಅಪ್ಡೇಟ್ಸನ್ನು ಹೇಳ್ತಾ ಇದ್ದೆ. ಮಳೆ ಅಂತಕ್ಕಂಥದ್ದು ಬಿಟ್ಟು ಬಿಡದೆ ಎಲ್ಲ ಕಡೆ ಸುರಿತಾ ಇದೆ. ಯಾವ ಮಟ್ಟಿಗೆ ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ, ಗುಡ್ಡುಗಳೇ ಕುಸಿದು ಬೀಳ್ತಾ ಇದ್ದಾವೆ. ಅದು ಕೂಡ ಇತಿಹಾಸದಲ್ಲಿ ಕಂಡು ಕೇಳರಿದಂಥ ಮಳೆ ಈ ಬಾರಿ ನಮ್ಮ ಕರ್ನಾಟಕ ಅಥವಾ ಕನ್ನಡ ನಾಡಿಗೆ ಬರ್ತಾ ಇದೆ ಅಂತಕ್ಕಂಥದ್ದು ಒಂದು ಕಡೆ ಖುಷಿ ವಿಚಾರ. ಆದರೆ ಒಂದು ಕಡೆ ಇನ್ನೂ 3 ತಿಂಗಳು ಇದನ್ನು ಹೇಗೆ ಸಹಿಸ್ಕೊಳ್ಳೋದು ಅನ್ನೋ ಆತಂಕ. ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ವಿನಯ್ ಕುಮಾರ್ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಸರ್? ಸರ್ ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಆಗ್ಬೇಕು ಸರ್. ಯಾಕೆ ಸರ್ ಇನ್ನೂ ಆಗಿಲ್ಲ? ಇನ್ನೂ ಆಗಿಲ್ಲ ಸರ್, ಸ್ವಲ್ಪ ಲೇಟ್. ಏನು ಸರ್ ಇವತ್ತು ವಿಶೇಷ ಮನೇಲಿ? ಅವಲಕ್ಕಿ. ಯಾವ ಅವಲಕ್ಕಿ ಸರ್? ದಪ್ಪಂದ ತೆಳ್ಳಂದ? ಮೀಡಿಯಮ್ಮಾ? ಓಕೆ ಸರ್, ಒಳ್ಳೇದಾಗ್ಲಿ. ಅವಲಕ್ಕಿ ತಿನ್ನಿ, ಎಂಜಾಯ್ ಮಾಡಿ. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಭೌಗೋಳಿಕ ಸೂಚಿಯ ಪಟ್ಟಿಯಲ್ಲಿ ಸ್ಥಾನ ಗಳಿಸಿರುವ ಚನ್ನಪಟ್ಟಣದ ಗೊಂಬೆಗಳು ಯಾವ ಜಿಲ್ಲೆಗೆ ಸೇರುತ್ತೆ ಅಂತ. ಆಪ್ಷನ್ ಸರ್? ಆಪ್ಷನ್ಸು ನಮ್ಮ ಪ್ರೀತಿಯ ಮೈಸೂರು, ಮಂಡ್ಯ, ಹಾಸನ, ರಾಮನಗರ. ಮೈಸೂರಾ? ಶೋರ್ ಅಲ್ವಾ? ಶೋರ್ ಸರ್. ಅಮ್ಮ ಹೇಳ್ಕೊಡ್ತಿರಂಗಿದೆ ಹಿಂದ್ಗಡೆಯಿಂದ. ಇಲ್ಲ ಸರ್ ಇಲ್ಲಿ ಕೇಳಿಸ್ತು ನಂಗೆ. ಇಲ್ಲ ಸರ್, ಮಾತಾಡಿಲ್ಲ ಅವರು. ಅಮ್ಮ ಮಾತಾಡಿದ್ ಕೇಳಿಸ್ತು ಸರ್ ನಂಗೆ. ಇಲ್ಲ ಸರ್, ಮಾತಾಡಿಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಎನಿಹೌ ಉತ್ತರ ಏನು ಅಂತ ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ. ಕಾರ್ಯಕ್ರಮ ನೋಡ್ತಾ ಇರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಚನ್ನಪಟ್ಟಣದ ಗೊಂಬೆಗಳು ಅಂದರೆ ಅದು ಇತಿಹಾಸ ಪ್ರಸಿದ್ಧ ಗೊಂಬೆಗಳು. ದೇಶ ವಿದೇಶಗಳಲ್ಲೂ ಕೂಡ ನಿಮ್ಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು ರೀ.
ನಾನು ಮುಂಬೈ ಏರ್ಪೋರ್ಟಲ್ಲಿ ಮತ್ತು ನಾನು ಬೇರೆ ಬೇರೆ ಏರ್ಪೋರ್ಟಲ್ಲಿ ಓಡುವಾಗ ಅಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಚನ್ನಪಟ್ಟಣದ ಗೊಂಬೆಗಳು ಏರ್ಪೋರ್ಟ್ನಲ್ಲೂ ಕೂಡ ಮಾರಾಟಕ್ಕೆ ಸಿಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ನಮ್ಮ ಒಂದು ಚನ್ನಪಟ್ಟಣದ ಗೊಂಬೆಗಳಿಗೆ ಯಾವ ರೇಂಜಿನ ಒಂದು ಬೇಡಿಕೆ ಇದೆ ಅಂಥೇಳಿ. ಅದಕ್ಕೆ ಒಂದು ಸರಿಯಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ನ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ನಾವು ಕೊಟ್ಟರೆ ಖಂಡಿತ ನಮ್ಮ ಚನ್ನಪಟ್ಟಣದ ಗೊಂಬೆಗಳ ಒಂದು ಔಟ್ಲೆಟ್ ಯಾವುದೋ ಒಂದು ಬೇರೆ ಕಂಟ್ರೀಸಲ್ಲಿ US ಅಥವಾ ಏನೋ ಆಸ್ಟ್ರೇಲಿಯಾದಲ್ಲೋ ಅಥವಾ ಇನ್ನೆಲ್ಲೋ ಒಂದು ತೆರೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಂಥ ಒಂದು ಸುದಿನ ನಮ್ಮ ಕನ್ನಡಿಗರಿಗೆ ಬರಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆಯನ್ನು ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು? ಎಸ್ಮಾ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ಇಲ್ರಿ ಸರ್, ಮಾಡೋಕ್ ಸರ್ ನಿಮ್ದು? ನಂದು ಆಯ್ತಮ್ಮ. ಇವತ್ತು ಅಮ್ಮ ಪ್ರೀತಿಯಿಂದ ಮಂಡಕ್ಕಿ ಮತ್ತೆ ಹೆಸರು ಕಾಳು ವಡೆ ಮಾಡಿದ್ರು. ಹೆಸರು ಕಾಳು ವಡೆ. ಹೌದು, ನಮ್ಮ ಹಳ್ಳಿ ಕಡೆ ತುಂಬಾ ಫೇಮಸ್ ಅದು. ಹೌದೌದು, ಅದು ಒಂದು ಮತ್ತೆ ಹೆಸರು ಕಾಳು ಉಂಡೆ ಅಂತ ಬರುತ್ತೆ ನೋಡ್ರಿ ಸರ್. ಹೌದು. ಅದೊಂದು ಹಳ್ಳಿ ಕಡೆಗೆಲ್ಲ ಬಾಳ ಬೆಳೀತಾರ ಅವ್ನ ಹೆಸರು ಕಾಳು. ನಮ್ಮ ಅಪ್ಪ ಅವರೆಲ್ಲ ಬೆಳೆಯಾರ, ನಮ್ಮ ಅಪ್ಪಾಜಿರೆಲ್ಲ. ಇವಾಗ ಇಲ್ಲ, ನಮ್ಮ ಅಪ್ಪಾಜಿರಿ ಇಲ್ಲ, ಹಂಗಾಗಿ ಅವ್ರು ಬೆಳೆಯಕ್ಕೆ ಎಲ್ಲ ಈ ಕಡೆ ಬಂದ್ಬಿಡ್ತಾರ ಹಣ್ಣುಗಳೆಲ್ಲ ದಾವಣಗೆರೆಗೆ. ಅದ್ ಹಂಗೆ ಐತು ಹೊಲ ಎಲ್ಲ. ಹೌದು, ಹೆಸರು ಕಾಳು ವಡೆ ಆಮೇಲೆ ಹೆಸರು ಕಾಳು ಉಂಡೆ ಚೆನ್ನಾಗಿತ್ತು ಸರ್. ನಮ್ದು ಸಹ ಇವತ್ತು ಹಾಗಲಕಾಯಿ ಪಲ್ಯ ರೊಟ್ಟಿ. ಹಾಗಲಕಾಯಿ ಪಲ್ಯ ರೊಟ್ಟಿ. ಓಕೆ. ಇನ್ನೇನು ನಾಗರ ಪಂಚಮಿ ಹತ್ರ ಬರ್ತಾ ಇದೆ, ಹಬ್ಬ ಎಲ್ಲ ಜೋರಾ? ಹ್ಞೂ ಸರ್, ಎಲ್ಲ ಕ್ಲೀನ್ ಮಾಡ್ಕೊಂತ ಇದೀವಿ ಒಂದೊಂದಯ್ಯ. ಶ್ರಾವಣ ಬಂತು ಅಂದ್ರೆ ಮುಗಿದೋಯ್ತು, ಹಬ್ಬಗಳ ಸಾಲೇ ಸಾಲು. ಹೌದ್ರಿ ಸರ್, ಕರೆಕ್ಟ್. ನಾಗರ ಪಂಚಮಿ ಬರುತ್ತೆ, ಗಣಪತಿ ಹಬ್ಬ ಬರುತ್ತೆ, ಹಂಗೆ ಮುಂದೆ ಏನು ದಸರಾ ಬರುತ್ತೆ. ಹೌದ್ರಿ ಸರ್, ಹೌದು. ಕೆಲವೊಬ್ರೆಲ್ಲ ಈ ಶ್ರಾವಣದಿಂದನೇ ಏನು ಸೋಮವಾರ ವ್ರತ ಮಾಡಕ್ ಶುರು ಮಾಡ್ತಾರೆ. ಸೋಮವಾರ ವ್ರತ, ಶಂಭುಲಿಂಗನ ಪೂಜೆ ಮಾಡಕ್ ಶುರು ಮಾಡ್ತಾರೆ. ಹೌದ್ರಿ ಸರ್. ಸೊ ಹೆಣ್ಮಕ್ಳಿಗೆಲ್ಲ ಎಲ್ಲ ಎಕ್ಸ್ಟ್ರಾ ಡ್ಯೂಟಿ ಇನ್ಮೇಲೆ ಇಲ್ಲಿಂದ. ಮಂಗಳಗೌರಿ ಪೂಜೆ ಇವಾಗೆಲ್ಲ ಸರ್. ಹೌದು. ಆಮೇಲೆ ಇದು ಗೌರಿ ಪೂಜೆ ಎಲ್ಲ ಮಾಡ್ತಾರಲ್ವಾ, ಶ್ರಾವಣದಲ್ಲಿ ಬೇರೆ ಬೇರೆ ಎಲ್ಲ ಪೂಜೆಗಳು ಬಂದ್ಬಿಡ್ತವೆ. ಹೌದು, ಅವಾಗೆಲ್ಲ ಬರೋದು ಜಾಸ್ತಿ ಪೂಜೆ ಎಲ್ಲ ಇವಾಗ ಶ್ರಾವಣದಾಗೆ ಬರೋದು. ಹೌದು ಹೌದು, ಒಳ್ಳೇದಾಗ್ಲಿ. ಆ ಗೌರಿನೂ ಶುರು ಮಾಡ್ಲಿ, ಅದೇ ರೀತಿ ಗಣೇಶನು ಬರ್ಲಿ, ಎಲ್ಲರಿಗೂ ಮಂಗಳವನ್ನೇ ಉಂಟು ಮಾಡ್ಲಿ ಅಲ್ವಾ? ಹೌದ್ರಿ ಸರ್, ಹೌದು. ಓಕೆ ಮಾ, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಸರ್, ನಮ್ಮ ಮಾಮನ ಹೆಂಡತಿದು 50ನೇ ವರ್ಷದ್ದು. ನಮ್ಮ ಮಾಮನ ಹೆಂಡತಿ 51 ಹಬ್ಬ, ಹಾಫ್ ಸೆಂಚುರಿ. 51ನೇ ವರ್ಷ ಹುಟ್ಟಿದ ಹಬ್ಬ ಅವ್ರದ್ದು. ಇದು ಈ ಸಮುದ್ರದಾಗ ಅದ್ರ ಸದಿ ನಮ್ಮ ಮೊನ್ನೆ ನಮ್ಮ ಮಾಮನ ಹೆಂಡತಿ ಅಂದ್ವಲ್ಲ, ಅವ್ರದ್ದೇ ಇಬ್ಬರದು. ಕಳಿಸ್ತೀನಿ ತಡಿ ಸರ್, ನೋಡ ನಾವು ಫೋಟೋ ನೋಡ್ತಾ ಆದ್ರೆ ಬಾ ಅಂತ ಹೇಳಿದ್ದೆ, ಯಾಕೆ ಬಂದಿಲ್ಲ. ಆಗ್ಲಿ ಆಗ್ಲಿ. ಅವ್ರ ಹೆಸರೇನಮ್ಮ? ಕೆಂಚಮ್ಮ ಕಲಿಂಗಣ್ಣ ಅಂತ ಹೇಳಿ ಅವರು. ಓಕೆ, ಕೆಂಚಮ್ಮ ಅವ್ರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮ್ಮ ಅವರ 51ನೇ ವರ್ಷದ ಹುಟ್ಟುಹಬ್ಬ ಅಂತ. ಹೀಗೆ ನಗ್ನಗ್ತಾ ಸಂತೋಷವಾಗಿರ್ಲಿ. ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕರುಣಿಸ್ಲಿ ಅಂತ ಕೇಳ್ಕೊಳ್ತೀನಿಮ್ಮ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿಮ್ಮ. ಫೋಟೋ ಏನಾದ್ರು ಇದ್ರೆ ಕಳಿಸಿ, ನಾಳೆ ಪ್ರಸಾರ ಮಾಡೋಣ. ಇವತ್ತು ಕಾರ್ಯಕ್ರಮ ಇನ್ನೇನು? ಇಲ್ಲ ಕಳಿಸ್ತೀನಿ, ಇವತ್ತು ನೋಡೋಣ ಸಾಯಂಕಾಲ ಕಳಿಸಿ, ನಾಳೆ ಹಾಕ್ತೀನಿ. ಆಗ್ಲಿ ಆಗ್ಲಿ, ಒಳ್ಳೇದಾಗ್ಲಿ. ಹಬ್ಬಗಳೆಲ್ಲ ಗ್ರ್ಯಾಂಡ್ ಆಗಿ ಮಾಡಿ. ಹ್ಞೂ ಸರ್, ಜೋರ್ ಹಬ್ಬ ಇವಾಗೆಲ್ಲ ಜೋರಲ್ರಿ ಸರ್. ಶ್ರಾವಣ ಅಂದ್ರೆ ಎಲ್ಲ ಜೋರು. ಹೌದು ಹೌದು. ನಾಗರ ಪಂಚಮಿ ಉಂಡಿ ಗಿಂಡಿ ಕಟ್ತಾ ಇದೀರಾ? ಹ್ಞೂ ಸೈ, ಕಟ್ತೀವಿ ಉಂಡೆ ಬಾಳ. ಹೌದಿವೆ. ಏನೇ ಉಂಡೆ ಕಟ್ತೀರಿ ಮನೇಲಿ? ಸರ್, ಇದು ಕಡ್ಲೆ ಉಂಡೆ, ಶೇಂಗಾ ಉಂಡೆ, ಆಮೇಲೆ ಒಂದಿಲ್ಲ ಹೆಸರು ಕಾಳು ಅವನ್ ಸ್ವಲ್ಪ, ಆಮೇಲೆ ಇನ್ನೊಂಥರ ಯಾವ್ದೋ ಬರುತ್ತಲ್ರಿ ಸರ್, ಅದು ಒಂದು ಎಳ್ಳುಂಡೆ. ಶೇಂಗಾ ಉಂಡೆ ಕಟ್ಟಲ್ವಾ? ಅದ ಸರ್, ಶೇಂಗಾ ಉಂಡೆ, ಕಡ್ಲೆ ಉಂಡೆ, ಎಳ್ಳುಂಡೆ, ಹೆಸರು ಕಾಳು ಉಂಡೆ, ಒಟ್ಟು 5 ನಮೂನಿ ಇದು ಕಟ್ತೀವಿ. 5 ನಮೂನಿ ಕಟ್ತೀರಿ. ಓಕೆ. ಮತ್ತೆ ಪೂಜೆಗೆ ಎಲ್ಲದಕ್ಕೂ ಫಸ್ಟ್ ಕಟ್ಟಿಟ್ಟು ಆಮೇಲೆ ಕರ್ಜಿಕಾಯಿ ಮಾಡೋದು, 1 ವಾರ 2ನೇ ವಾರ ಈ ತರ ಬೇಳೆ ಹಾಕೋದು, ಹಿಂಗೆ ಇಪ್ಪಟ್ಟು ವಾರ. ತುಂಬಾ ಸಂತೋಷ. ಅದರಲ್ಲೂ ಕೂಡ ಈ ಒಂದು ಮಳೆಗಾಲದಲ್ಲಿ ಉಂಡಿ ತಿನ್ನೋದೇ ಒಂದು ವಿಶೇಷ. ಹೌದ್ರಿ ಸರ್, ಖಂಡಿತ ಸರ್. ಬರ್ರಿ ಶಿವಕರ ಇನ್ಮೇಲೆ ಉಂಡಿ ತಿನ್ನಕರ. ಖಂಡಿತ ಖಂಡಿತ. ಈಗ ಅದಕ್ಕೇನೆ ಹೇಳಕತ್ತೀನಿ, ಜಾಸ್ತಿ ಒಂಚೂರು ಈ ಸರಿ ಜಾಸ್ತಿ ಉಂಡಿ ಮಾಡ್ರಿ. ಆಯ್ತು ಸರ್, ಖಂಡಿತ. ಅಯ್ಯೋ ಜಾಸ್ತಿ ಅಂತ ಸರ್, ನಮ್ಮ ಚಿಕ್ಕಮ್ಮರಿಗೆ ಎಲ್ಲರಿಗೂ ಕಳಿಸ್ತೀವಿ ಸರ್. ವರ್ಷ ನಮ್ಮ ಮಾಮನ ಹೆಂಡತಿರಿಗೆಲ್ಲ ಕಳಿಸ್ತೀವಿ ನಾವು. ನಮಗೊಂದ್ ಸ್ವಲ್ಪ ಜಾಸ್ತಿ ಮಾಡ್ರಿ, ಇಸ್ಕೊಂಡು ಹೋಗಿ ಬರ್ತೀನಿ ಅಂತ ಮತ್ತಂಗಾರೆ. ಖಂಡಿತ ಬರ್ರಿ ಸರ್, ನಿಜವಾಗ್ಲೂ ಕಳಿಸ್ತೀನಿ ಬರ್ರಿ ಸರ್. ಆಗ್ಲಿಮ್ಮ ಆಗ್ಲಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್, ಬಂದ್ರೆ ಹೇಳ್ತೀನಿ. ಓಕೆಮ್ಮ. ಸರ್, ನಿನ್ನೆ ಹೇಳಿದ್ರ? ಯಾರು ಹೇಳಿದ್ರು ಗೊತ್ತಾಗ್ಲಿಲ್ಲ. 2-3 ಹೇಳಿದ್ರು. ನಿಮ್ ಪ್ರಶ್ನೆ ಏನಿತ್ತು ಹೇಳಿ? ಸರ್, ಅದ್ರ ಹೋದ್ರೆ ಇರುತ್ತೆ, ಬಂದ್ರೆ ಕಾಡುತ್ತೆ ಅಂತ ಹೇಳಿ. ಅದು ಕೆಲವೊಬ್ರು ತಲೆನೋವು ಅಂತ ಹೇಳಿದ್ರು, ಕೆಲವೊಬ್ರು ಚಿಂತೆ ಅಂತ ಹೇಳಿದ್ರು. ಅಲ್ಲ, ತಲೆನೋವು ಚಿಂತೆ ಎರಡೂ ಅಲ್ವಾ? ಎರಡೂ ಅಲ್ಲ, ನೆನಪು ಅಷ್ಟೇಯಾ? ಓ, ನೆನಪುನಾ? ಸರಿ ಸರ್, ನೆನಪು ಅಷ್ಟೇ. ಅವು ತಲೆನೋವಲ್ಲ, ಚಿಂತೆನೂ ಅಲ್ಲ. ಓಕೆ ಓಕೆ ಓಕೆ, ನೆನಪು ಸರಿಯಾಗಿರ್ತಕ್ಕಂಥ ಉತ್ತರಮ್ಮ. ಅಲ್ಲಿ ಎಲ್ಲ ಒಂದ್ ಕಡೆ ಹೋದ್ರು ಇರುತ್ತೆ, ಬಂದ್ರು ಕಾಡುತ್ತೆ ಅಂತಾರಲ್ಲ, ಹಂಗೆ ನೆನಪು. ಎಸ್ ಮಾ, ತುಂಬಾ ಚೆನ್ನಾಗಿ ಹೇಳಿದ್ರಿ. 100% ನೆನಪು ಸರಿಯಾಗಿರ್ತಕ್ಕಂಥ ಉತ್ತರ. ಥ್ಯಾಂಕ್ ಯು ಅಮ್ಮ, ತುಂಬಾ ಒಂದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ದಕ್ಕೆ. ಒಂದು ಪ್ರಶ್ನೆ ಕೇಳ್ತೀನಮ್ಮ, ನನ್ನ ಕಡೆಯಿಂದ ನೀವು ಉತ್ತರ ಹೇಳಕ್ ಟ್ರೈ ಮಾಡಿ. ಓಕೆ ಸರ್.
ನಾನು ಆವಾಗಲೇ ಕೇಳಿದೆ, ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಭೌಗೋಳಿಕ ಸೂಚಕ ಪಟ್ಟಿಯಲ್ಲಿ ಸ್ಥಾನ ಗಳಿಸಿರುವ ಚನ್ನಪಟ್ಟಣದ ಗೊಂಬೆಗಳು ಯಾವ ಜಿಲ್ಲೆಗೆ ಸೇರುತ್ತೆ ಅಂತ. ಚನ್ನಪಟ್ಟಣದ ಗೊಂಬೆಗಳು ಯಾವ ಜಿಲ್ಲೆಯಲ್ಲಿ ಸಿಗುತ್ತೆ ಅಥವಾ ಯಾವ ಜಿಲ್ಲೆಗೆ ಸೇರಿದ್ದು ಅಂತ. ಆಪ್ಷನ್ ಅದಾವೇನ್ರಿ ಸರ್? ಆಪ್ಷನ್ಸು ಮಂಡ್ಯ, ಮೈಸೂರು, ಹಾಸನ, ರಾಮನಗರ. ಸರ್ ಮಂಡ್ಯ ಇರ್ಬೋದು ಅನಿಸ್ತು. ಮಂಡ್ಯ ಅಥವಾ ಮಂಡ್ಯನಾ? ಮಂಡ್ಯ ಅಲ್ಲ ಅಂದ್ರೆ ಏನ್ರಿ ಸರ್? ಮಂಡ್ಯ ಬಿಟ್ರೆ ಮತ್ತೆ ಯಾವ್ದು ಹೇಳಿದ್ರಿ? ಅದೇ ಹಾಸನ ಅಂತ ಹೇಳಿದ್. ಹಾಸನ. ಓಕೆ, ನೋಡೋಣಮ್ಮ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನೇ ಹೇಳ್ತೀನಿ ಮಂಡ್ಯನ ಹಾಸನನ ಅಂತೇಳಿ. ಕಾರ್ಯಕ್ರಮ ನೋಡ್ತಾ ಇರಿಮ್ಮ. ಹೌದೇನ್ರಿ ಸರ್? ಓಕೆ ಸರ್, ಥ್ಯಾಂಕ್ ಯು ಸರ್. ನಾನೊಂದು ಹೇಳ್ತೀನಿ, ಹೇಳಿ ಹೇಳಿ. ನಿಮ್ಗೆ ಗೊತ್ತಿರ್ಬೋದೇನ್ರಿ, ಹೇಳಿದ್ದು ಒಂದ್ಸಲ ಹಿಂದೆ. ಹಾ, ಇದು ಹತ್ತಲಾರದ ಮರ ಎಣ್ಸಲಾರದ ಕಾಯಿ ಏನ್ರಿ ಸಾ ಹೇಳಿದ್ರಿ ಒಂದ್ಸಲ. ಇದು ಹೇಳಿದ್ನೆಲ್ಲ ಗೊತ್ತಿಲ್ಲ, ಒಟ್ಟು ಬೆಂಗಳೂರಿಗೆ ಇದ್ದೀವಿ ಅವಾಗ. ಮರ. ಹತ್ತಲಾರದ ಮರ ಎಣ್ಸಲಾರದ ಕಾಯಿ. ಎಣಿಸಲಾರದ ಕಾಯಿ. ಬೆಂಗಳೂರಾಗಿದ್ದಾಗ ಹೇಳಿದ್ದೆ, ಇದನ್ನ ನೀವು ಹೇಳಿದ್ರಿಲ್ಲ ಗೊತ್ತಾಗ್ಲಿಲ್ಲ, ನಾನು ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ. ಗೊತ್ತಿರ್ಬಿದ್ರೆ ಇರ್ಬೋದು ಸರ್ ನಿಮಗೆ. ಸರ್ ಏನಾರ ಗೊತ್ತೇನು ಸರ್? ಇಲ್ಲಮ್ಮ, ಇದು ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ನಮ್ಗೆ. ಹತ್ತಲಾರದ ಮರ ಎಣಿಸಲಾರದ ಕಾಯಿ. ಏಲಕ್ಕಿನಾ? ಅಲ್ಲ 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 ಸರ್. ಮರ, ತೆಂಗಿನ ಮರ. ಹತ್ತಕ್ ಬರಲ್ಲ. ಹತ್ತಲಾರದ ಮರ ಎಣಿಸಲಾರದ ಕಾಯಿ. ನುಗ್ಗೆ ಮರನಾ? ಏನ್ರಿ ಸರ್? ಅಲ್ಲ 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 ಅಲ್ವಾ? ಅಲ್ಲ. ಓಕೆ ಅಮ್ಮ, ನೋಡೋಣ. ನಾಳೆ ನಾನು ಕೇಳ್ತೀನಿ. ಹತ್ತಲಾರದ ಮರ ಎಣಿಸಲಾರದ ಕಾಯಿ. ಬೇರೆ ಯಾರಾದ್ರು ಹೇಳ್ಬೋದು, ಹೇಳಿದ್ರೆ ನಾಳೆ ಹೇಳ್ತಾ ಇರ್ತೀನಿ ನಾನು. ಸರಿಮ್ಮ, ಸರಿ ಸರಿ, ನೋಡೋಣ. ನಾಳೆ ಇನ್ನೊಮ್ಮೆ ಯಾರಿಗಾದ್ರೂ ಕೇಳ್ತೀನಿ. ಓಕೆ ಸರ್. ಹತ್ತಲಾರದ ಮರ ಎಣಿಸಲಾರದ ಕಾಯಿ ಅಲ್ವಾ? ಹೌನ್ರಿ ಸರ್. ಆಗ್ಲಿಮ್ಮ, ನೋಡೋಣ. ಇನ್ನೊಂದು ಸರಿ ಕೇಳ್ತೀನಿ, ಯಾರಿಗಾದ್ರೂ ಸಿಕ್ಕರೆ ಉತ್ತರ ಹೇಳ್ತೀನಿ ಆಯ್ತಾ? ಓಕೆ ಸರ್. ಓಕೆ ಅಮ್ಮ, ನಮಸ್ತೆ ಅಮ್ಮ, ನಮಸ್ತೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡ್ರಿ, ನಮ್ಮ ನೀಲಮ್ಮ ಅವ್ರು ಒಂದು ಒಳ್ಳೆ ಪ್ರಶ್ನೆ ಕೇಳ್ಬಿಟ್ಟು ತಲೆಯಲ್ಲಿ ಒಳಬಿಟ್ಬಿಟ್ರು. ಹತ್ತಲಾರದ ಮರ ಎಣಿಸಲಾರದ ಕಾಯಿ ಅಂತೆ. ನನಗಂತೂ ನಿಜವಾಗ್ಲೂ ಉತ್ತರ ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ಗೊತ್ತಾದರೆ ದಯವಿಟ್ಟು ಕರೆ ಮಾಡಿ ಉತ್ತರ ಹೇಳಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ವಿನಯ್ ಸರ್, ಹೇಳಿ ಸರ್. ಒಂದು ರಾಮನಗರ ಸರ್ ಉತ್ತರ. ಈಗ ಮಾತ್ರ ಪಕ್ಕ ಅಮ್ಮ ಹೇಳ್ಕೊಟ್ಟವ್ರೆ. ಹಾ ಹೌದು, ಹೇಳ್ಕೊಟ್ರು. ಓಕೆ, ಅವಾಗ ಹೇಳ್ಕೊಟ್ಟಿದ್ದಿಲ್ಲ, ಇವಾಗ ಹೇಳ್ಕೊಟ್ರಾ? ನೀಲಮ್ಮ ಆಂಟಿ ಹೇಳಿದ್ದು ಬಾಳೆಹಣ್ಣು ಸರ್. ನೀಲಮ್ಮ ಅವ್ರ ಆಂಟಿ ಉತ್ತರ ಬಾಳೆಹಣ್ಣು. ಬಾಳೆಹಣ್ಣ? ಬಾಳೆಹಣ್ಣು ಗಿಡ. ಬಾಳೆ ಗಿಡನಾ? ಹೌದು. ಎಣಿಸಲಾರದ ಕಾಯಿ ಅಂತಿದಾರಲ್ಲ ಅವರು. ಎಣಿಸಲಾರದ ಕಾಯಿ ಅಂದ್ರೆ ಮುಂದೆ ಬಾಳೆಹಣ್ಣು ಸರ್. ಬಾಳೆಹಣ್ಣು ಎಣಿಸ್ಬೋದಲ್ಲ, ಯಾಕೆ ಎಣಿಸಕ್ಕಾಗಲ್ಲ? ಇಲ್ಲ ಸರ್, ಬಾಳೆಹಣ್ಣು ಸರ್. ನೋಡೋಣ, ಇನ್ನೊಂದ್ಸರಿ ಕೇಳ್ತೀನಿ. ನಿಮ್ ಪ್ರಕಾರ ಬಾಳೆ ಮರ ಬಾಳೆಕಾಯಿ ಅಲ್ವಾ? ಹೌದು, ಬಾಳೆ ಮರ. ಅದೇ ಬಾಳೆ ಮರ ಅಂದ್ರೆ ಇದ್ರದ್ದು ಬಾಳೆ ಹಣ್ಣೇನ್ ಬಿಡುತ್ತಲ್ಲ, ಅದನ್ನೇ ತಾನೇ ನೀವು ಹೇಳ್ತಿರೋದು. ಆಬ್ವಿಯಸ್ಲಿ ಅದನ್ನ ಹತ್ತಕ್ಕಾಗಲ್ಲ. ಮೇ ಬಿ ಸರಿ ಉತ್ತರ ಇದ್ರು ಇರ್ಬೋದು. ನೋಡೋಣ, ನಾಳೆ ಇನ್ನೊಮ್ಮೆ ನೀಲಮ್ಮ ಕೇಳ್ತೀನಿ ಆಯ್ತಾ? ಥ್ಯಾಂಕ್ ಯು. ಸಾರಿ, ರಾಮನಗರ ಸರ್. ಎಸ್ ಸರ್, ರಾಮನಗರ 100% ಸರಿಯಾಗಿದೆ ಸರ್. ನಾವು ಹೋಗ್ಲಿ ಹೇಳ್ಬಿಡ್ತೀವಿ ಸರ್, ಮತ್ತೆ ಮನೆಯಿಂದ ಹೊರಡಿಲ್ಲ ನಂಗೆ ಈಗ. ಹೌದಾ? ಇರ್ಲಿ ಇರ್ಲಿ ಸರ್, ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರ್. ಮತ್ತೆ ಕ್ವಶನ್ ಕೇಳಿದಾಗ ಹೇಳ್ಬೋದಾ ಸರ್? ಸರ್, ಒಬ್ರಿಗೆ ಒಂದು ಪ್ರಶ್ನೆ ಮಾತ್ರ. ನೀವು ಈಗ 2ನೇ ಸರಿ ಕಾಲ್ ಮಾಡಿದಿರಿ, ತೊಂದರೆ ಇಲ್ಲ. ಥ್ಯಾಂಕ್ ಯು. ಬೇರೆಯವ್ರಿಗೆ ಒಂಚೂರು ಅವಕಾಶ ಕೊಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ನಮಸ್ತೆ. ಜಯ ಆಂಜನೇಯ. ಜಯ ಆಂಜನೇಯ. ಜಯ ಆಂಜನೇಯ. ಜಯ ಆಂಜನೇಯ. ಜಯ ಆಂಜನೇಯ. ಎಸ್ ವೀಕ್ಷಕರೇ, ಸೊ ಕೊನೆಗೂ ನಮ್ಮ ಒಂದು ಭೌಗೋಳಿಕ ಚಾರ್ಟಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಊರು ಅಂತ ಹೇಳಿದ್ರೆ ಅಫ್ಕೋರ್ಸ್ ರಾಮನಗರ. ಯಾಕೆಂದರೆ ಚನ್ನಪಟ್ಟಣದ ಗೊಂಬೆಗಳಿಗೆ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಒಂದು ರಾಮನಗರ ಜಿಲ್ಲೆಯಲ್ಲಿ ಈ ಚನ್ನಪಟ್ಟಣದ ಗೊಂಬೆಗಳು ಸಿಗತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ತಿಪ್ಪೇಶಪ್ಪ ಅಂತೇಳಿ, ನಾನು ಈ 2 ದಿನದ ಹಿಂದೆ ಫೋನ್ ಮಾಡಿದ್ದೆ ಸರ್. ಸರ್ ನಮಸ್ತೆ, ಹೇಳಿ ಸರ್. ಯಾವ್ದೋ ಒಗಟು ಹೇಳಿದ್ರಲ್ಲ, ಅದಕ್ಕೆ ನನಗೆ ಉತ್ತರ ಅಂತ ಅನ್ಸೋದು. ಹೇಳಿ ಸರ್, ಹೇಳಿ. ಇದು ಆಕಾಶ ಮತ್ತೆ ನಕ್ಷತ್ರ ಅನ್ಸುತ್ತೆ ಸರ್. ಹತ್ತಲಾರದ ಮರ ಎಣಿಸಲಾರದ ಕಾಯಿನಾ? ಹಾ ಹಾ. ಆಕಾಶ ಹೆಂಗಾಗತ್ತೆ ಸರ್ ಅದು? ಅದು ಆಕಾಶ ಹತ್ತಕ್ಕಾಗಲ್ವಲ್ಲ ಸರ್? ಹೌದಾ? ಇರ್ಬೋದೇನಪ್ಪ, ನೋಡೋಣ. ನಮ್ಮ ವಿನಯ್ ಅವರು ಏನು ತೆಂಗಿನ ಮರ ಅಂತ, ಸಾರಿ ಏನು ಬಾಳೆಹಣ್ಣಿನ ಮರ ಮತ್ತೆ ಬಾಳೆಕಾಯಿ ಅಂತ ಹೇಳಿದ್ರು. ಬಾಳೆಕಾಯಿ ಎಣಿಸ್ಬೋದು ಸರ್, ಬಾಳೆಕಾಯಿ ಎಣಿಸ್ಬೋದು. ಹೆಚ್ಚು ಕಡಿಮೆ ಆದ್ರೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಸೈಡ್ ಅಲ್ಲಿ ಹತ್ತಿದ್ರು ಹತ್ಬಹುದು. ಓಕೆ ಓಕೆ, ನಾನು ಅದನ್ನೇ ಹೇಳಿದೆ. ಬಟ್ ಅವರು ಹೌದು ಅಂತ ಹೇಳಿದ್ರು. ನೋಡೋಣ, ನಾಳೆ ನೀಲಮರಿ ಕೇಳ್ತೀನಿ ಅಂತ ಈ ಪ್ರಶ್ನೆನಾ? ಹಾ ಸರ್. ಓಕೆ ಸರ್. ತಿಂಡಿ ಸರ್? ತಿಂಡಿ ಆಯ್ತು ಸರ್, ತಿಂಡಿ ಆಯ್ತು. ಏನ್ ತಿಂಡಿ ತಿಂದ್ರಿ ಸರ್? ಇಡ್ಲಿ ಚಟ್ನಿ ಸರ್. ಇಡ್ಲಿ ಚಟ್ನಿ. ಓಕೆ, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ ಸರ್?
ಇಲ್ಲ ಸರ್, ಶುಭಾಶಯ ಇದ್ದಾಗ ಖಂಡಿತ ಫೋನ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಳೆ ಚೆನ್ನಾಗಿ ಬರ್ತಾ ಇದೆ, ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಮಳೆ ಬಗ್ಗೆ? ಸರ್, ಮಳೆ ಬಂದ್ರೆ ಕೇಳಲ್ಲ, ಮಗ ಉಂಡ್ರೆ ಕೇಳಲ್ಲ ಅಂತ ಹೇಳಿ, ಮಳೆ ಹೆಚ್ಚು ಬಂದ್ರೇನೆ ತೀರಾ ಕಡಿಮೆ ಆದ್ರೆ ತೊಂದರೆ ಆಗತ್ತೆ ಹೊರತು ಹೆಚ್ಚು ಬಂದ್ರೆ ಏನ್ ತೊಂದರೆ ಇಲ್ವಲ್ಲ ಸರ್. ಹೌದು ಸರ್, ನಮ್ಮ ಒಂದು ಜೀವನ ನದಿ ಭದ್ರಾ ಡ್ಯಾಮ್ ಇನ್ನೊಂದು 4-5 ಅಡಿ ತುಂಬ್ತಾ ಇದೆ. ಹೌದು ಸರ್, ಹೌದು. ಇಷ್ಟೊತ್ತಿಗೆ ನೀರ್ನ ಹೊರಗಡೆ ಬಿಡದೆ ಹೋದ್ರೆ ತುಂಬೆ ಹೋಗ್ತಿತ್ತು ಏನೋ ಗೊತ್ತಿಲ್ಲ. ಹೌದೌದು, ಖಂಡಿತ ತುಂಬ್ತಾ ಇತ್ತು, 100% ಸತ್ಯ ಸರ್. ಒಂದು ಖುಷಿಯಾದ ವಿಚಾರ ಸರ್. ಇಡೀ ದಾಖಲೆಯ ಮಳೆ ಇದುವರೆಗೂ ಕೂಡ ಈ ತಿಂಗಳಲ್ಲಿ ತುಂಬಿರೋ ಉದಾಹರಣೆಗಳು ಇಲ್ಲಂತೆ ಸರ್, ಇತಿಹಾಸದಲ್ಲೇ ಇಲ್ವಂತೆ. ಹೌದು, ಆ ಡ್ಯಾಮ್ ಯಾವಾಗಿಂದ ಕಟ್ಟಿದಾರಲ್ವಾ, ಹೌದು ಸರ್, ಅಲ್ಲಿಂದ ಇಲ್ಲಿವರೆಗೂ ಇಷ್ಟು ಬೇಗ ಡ್ಯಾಮ್ ತುಂಬಿರ್ತಕ್ಕಂಥ ಉದಾಹರಣೆನೇ ಇಲ್ವಂತೆ. ಅಂದ್ರೆ ಅಷ್ಟು ಮಳೆ ನೋಡ್ಬಿಟ್ಟಿದ್ವಿ ಸರ್ ನಾವೆಷ್ಟು ಪುಣ್ಯವಂತರು ಅಲ್ವಾ ಆಗಿದ್ರಲ್ಲಿಗೆ. ಹೌದು, ಖಂಡಿತ ಸರ್, ಖಂಡಿತ. ನನ್ನ ಪ್ರಕಾರ ಏನಿಲ್ಲ ಅಂದ್ರೆ ಒಂದು 100 ವರ್ಷಗಳ ಇತಿಹಾಸ ಇದೆ ನಮ್ಮ ಡ್ಯಾಮ್ಗೆ. ಹೌದು ಸರ್, ಹೌದು ಹೌದು. 100 ವರ್ಷಗಳಿಂದ ತುಂಬದೇ ಇರೋ ಡ್ಯಾಮು ಇಷ್ಟು ಬೇಗ, ಅದು ಕೇವಲ ಮಳೆ ಶುರುವಾಗಿ ಕರೆಕ್ಟ್ 15 ದಿವಸದ ಲೆಕ್ಕ ನಮ್ಗೆ. ಅಲ್ಲ ಸರ್, ಈಗಾಗಲೇ ಕಾಡ್ ನಾಶ ಆಗಿರೋದ್ರಿಂದ ಮಳೆ ಕಡಿಮೆ ಅಂತ ಹೇಳ್ತಾರೆ. ಅಂತದ್ರಲ್ಲೂ ಕೂಡ ಈ ಪ್ರಮಾಣದ ಮಳೆ ಬಂದು ಇಷ್ಟು ಬೇಗ ತುಂಬಿತೆ ಅಂತಂದ್ರೆ ನಮ್ಮ ದಾವಣಗೆರೆ ಜನರ ಸೌಭಾಗ್ಯ ಅಂತ ಅನ್ಕೊಳ್ತೀನಿ ಸರ್. ಖಂಡಿತ, ಅದ್ರಲ್ಲಿ 2 ಮಾತಿಲ್ಲ, ನಾವೆಲ್ಲ ತುಂಬಾ ಪುಣ್ಯ ಮಾಡಿದೀವಿ ಆಗಿದ್ರೆ. ಹೌದೌದು, ಹೌದು ಸರ್. ಆಗ್ಲಿ ಸರ್, ನಿಮ್ಮೆಲ್ಲ ದೊಡ್ಡವರ ಆಶೀರ್ವಾದ, ಹಾರೈಕೆ ಹರಕೆಯಿಂದ ಡ್ಯಾಮ್ ತುಂಬಿದೆ. ಸೊ ಎಲ್ಲಾ ರೈತಾಪಿ ವರ್ಗದವರು ಸುಖವಾಗಿರ್ಲಿ, ಸಂತೋಷವಾಗಿರ್ಲಿ. ಯಾವಾಗ್ಲೂ ಪಾಪ ಅವ್ರದ್ದು ಒಂದೇ ಗೋಳು, ಮಳೆ ಬಂದ್ರೆ ಬೆಳೆ ಇಲ್ಲ, ಬೆಳೆ ಬಂದ್ರೆ ಬೆಂಬಲ ಬೆಲೆ ಇಲ್ಲ ಅಂತ. ಹೌದು ಹೌದು. ಆಮೇಲೆ ಯಾವುದೇ ಕಾರಣಕ್ಕೂ ಯಾವ ಕಾಲಕ್ಕೂ ತುಂಬಲನ್ನು ಪ್ರಶ್ನೆ ಬರುವ ಸರ್. ಯಾವಾಗಲೂ ಇದೇ ರೀತಿ ತುಂಬಲಿ ಅಂತೇಳಿ ಆಶಿಸೋಣ ಸರ್ ದೇವ್ರ ಹತ್ರ. ಖಂಡಿತ ಪ್ರತಿಯೊಂದು ನದಿ ತುಂಬಬೇಕು ಸರ್, ಬರೀ ನಮ್ದಷ್ಟೇ ನೋಡ್ಕೊಂಡ್ರೆ ಸ್ವಾರ್ಥಗಳಾಗ್ಬಿಡ್ತೀವಿ. ಹೌದೌದು, ಎಲ್ರು ತುಂಬಬೇಕು. ಮೊದಲು ಸಹ ಸ್ವಕಾರ್ಯ, ಆಮೇಲೆ ಸ್ವಾಮಿ ಕಾರ್ಯ ಇಲ್ಲ ಸರ್. ನಮ್ದು ತುಂಬಿ ಎಲ್ರು ತುಂಬಲಿ. ನಿಜ ನಿಜ ನಿಜ. ಅಲ್ಲ, ನಮ್ದು ಇನ್ನೇನ್ ತುಂಬಿದೆ ಬಿಡಿ, ಇನ್ನೊಂದ್ 2 ಅಡಿಗೆ ತುಂಬಿಡುತ್ತೆ. ಹೌದು ಸರ್. ಸೊ ಎಲ್ಲಿ ಮಳೆ ಆಗಿಲ್ಲ ಅಲ್ಲೂ ಪಾಪ ತುಂಬಲಿ, ಎಲ್ಲರೂ ಚೆನ್ನಾಗಿರ್ಲಿ ಸರ್. ಹೌದು ಸರ್, ಹೌದು. ಇಡೀ ರಾಜ್ಯ, ದೇಶ, ವಿಶ್ವನೇ ಚೆನ್ನಾಗಿರ್ಲಿ ಸರ್. ಖಂಡಿತ ಖಂಡಿತ ಸರ್, ತುಂಬಾ ದೊಡ್ಡ ಮಾತು. ಅದಕ್ಕೆ ಹೇಳೋದಲ್ವಾ ಸರ್, ನಮ್ಮ ಭಾರತೀಯರ ಸನಾತನಿಗಳು ಯಾವಾಗ್ಲೂ ಹೇಳ್ತಾರೆ, ವಸುದೈವ ಕುಟುಂಬಕಂ, ಎಲ್ಲರೂ ನಮ್ಮವರೇ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ. ಹೌದು ಸರ್. ಏನೋ ಪ್ರಶ್ನೆ ಕೇಳ್ತಿದ್ರಲ್ಲ ಸರ್, ಈಗ ನೆಕ್ಸ್ಟ್ ಪ್ರಶ್ನೆ. ಎಸ್ ಸರ್, ಮುಂದಿನ ಒಂದು ಪ್ರಶ್ನೆ ನಿಮ್ಗೆ ಕೇಳ್ತಾ ಇದೆ. ಹೇಳಿ ಸರ್. ಎಸ್ ಸರ್, ಒಂದೇ 1 ಸೆಕೆಂಡ್ ಹೇಳ್ಬಿಡ್ತೀನಿ ಸರ್. ಗೋಲಿಬಾರ್ ಮತ್ತು ಮಫ್ತಿ ಈ ಪದಗಳು ಇಲ್ಲಿನ ಯಾವ ವೃತ್ತಿಗೆ ಸಂಬಂಧಿಸಿದಾವೆ ಅಂತ? ಪೊಲೀಸ್ ಸರ್, ಇನ್ನೇನು ಆಪ್ಷನ್ ಕೊಟ್ಟಿಲ್ಲ ಸರ್, ಅಲ್ಲೇ ಉತ್ತರ ಹೇಳ್ಬಿಟ್ರಿ. ಹೇಳಿ ಸರ್, ಆಪ್ಷನ್ ನೋಡೋಣ. ಆಪ್ಷನ್ಸ್ ಬಂದು ಡಾಕ್ಟರು, ಇಂಜಿನಿಯರು, ಪೊಲೀಸು, ಫೋಟೋಗ್ರಾಫರು. ಪೊಲೀಸ್ ಸರ್, ಪೊಲೀಸ್. ಸರ್, ಫೋಟೋಗ್ರಾಫರ್ ಏನಾರು ಇರ್ಬೇಕಾ ನೋಡಿ ಸರ್. ಇಲ್ಲ ಸರ್, ಇಲ್ಲ ಇಲ್ಲ. ಪಕ್ಕ ಪೊಲೀಸಾ? ಪೊಲೀಸ್ ಪಕ್ಕನಾ? ಪೊಲೀಸ್ ಪಕ್ಕ ಸರ್, 100 ಅನ್ಸುತ್ತೆ ಸರ್. ಹೌದಾ? ಹಾ ಸರ್. ಒಂಚೂರು ನೋಡಿ, ಏನಾರ ಚೇಂಜ್ ಮಾಡ್ತೀರಿ ನಾವು? ಇಲ್ಲ ಇಲ್ಲ ಸರ್, ಇಲ್ಲ. ಏನ್ ಬೇಡವಾ? ಇಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಪೊಲೀಸ್ ಸರಿಯಾಗಿರ್ತಕ್ಕಂಥ ಉತ್ತರ ಸರ್, ಥ್ಯಾಂಕ್ ಯು. ಪೊಲೀಸರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಪೊಲೀಸರವ್ರೆ ನಮ್ಮ ನಾವೆಲ್ಲ ಆರಾಮ ನೆಮ್ಮದಿಯಾಗಿರ್ತೀವಿ ಅಂತಂದ್ರೆ ಪೊಲೀಸು ಅವರು ಒಳ್ಳೆ ಕರ್ತವ್ಯ ಮಾಡೋದ್ರಿಂದ ಅಲ್ವ ಸರ್? ಅಲ್ವಾ? ಹಂಗಾಗಿ ಹೌದೌದು, ಅವ್ರಿಗೆ ನಾನು ಯಾವಾಗಲೂ ಚಿರಋಣಿ ಸರ್. ಖಂಡಿತ ಸರ್. ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಿರೋದೇ ಪೊಲೀಸ್ ಇಂದಲ್ಲ ಸರ್? ಖಂಡಿತ ಸರ್, ಅದ್ರಲ್ಲಿ 2 ಮಾತಿಲ್ಲ. ಪೊಲೀಸ್ ನಮ್ಗೆಲ್ಲ ಹಬ್ಬ ಹರಿದಿನ ಅನ್ಕೊಂಡು ನಾವ್ ಎಂಜಾಯ್ ಮಾಡ್ತೀವಿ, ಪಾಪ ಅವ್ರಿಗೆ ಹಬ್ಬ ಹರಿದಿನ ಬಂದ್ಬಿಟ್ರೆ ಎಕ್ಸ್ಟ್ರಾ ಡ್ಯೂಟಿ. ಹೌದು ಹೌದು ಅಲ್ವಾ? ಸೊ ಅವರು ಚೆನ್ನಾಗಿರ್ಬೇಕು, ಅವ್ರ ಫ್ಯಾಮಿಲಿಗಳು ಚೆನ್ನಾಗಿರ್ಬೇಕು, ಎಲ್ರು ಚೆನ್ನಾಗಿರ್ಬೇಕು. ಹಂಗಾದಾಗ ಮಾತ್ರ ಎಲ್ರು ಒಂದು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ನುಡಿಗಳಿಗಾಗಿ ಹೀಗೆ ಕರೆ ಮಾಡ್ತಾ ಇರಿ ಸರ್. ಒಳ್ಳೆದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ಆಯ್ತು, ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ವಿನೋದಮ್ಮ ಸರ್. ವಿನೋದಮ್ಮ, ಹೇಗಿದ್ದೀರಿಮ್ಮ? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಿ? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್. ಪಲಾವಾ? ಸೂಪರ್. ಇವತ್ತು ಯಾಕೋ ಎಲ್ಲರೂ ನನ್ನ ಒಂದು ಫೇವ್ರೇಟ್ ತಿಂಡಿನೇ ಮಾಡ್ಬಿಟ್ಟಿದ್ದಾರೆ ಮನೇಲಿ. ಇದು ಬೆಳಗ್ಗೆಯಿಂದ 4ನೇವ್ರು ಅನ್ಸುತ್ತೆ ನೀವು ಹೇಳ್ತೀರಾ. ಎಲ್ಲಾರ ಮನೆಯಲ್ಲೂ ಅದನ್ನೇ ಅನ್ಕೊಂಡೆ. ಈಗ ಬೆಳಗ್ಗೆಯಿಂದ ನೀವು 4ನೇವ್ರು ಹೇಳ್ತಾ ಇರೋದು ನನಗೆ ಇವತ್ತು ಪಲಾವ್ ಸರ್ ಅಂತ ಹೇಳಿ. ಹೌದು ಸರ್. ತುಂಬಾ ಸಂತೋಷ ಅಮ್ಮ, ಎಂಜಾಯ್ ಮಾಡಿ ಪಲಾವ್ನ. ಹೇಳಿ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗಿಲ್ಲ ಸರ್, ಶುಭಾಶಯ ಅಂತ ಏನಿಲ್ಲ. ನೀಲಮ್ಮರು ಹೇಳಿದ್ರಲ್ಲ, ಅದನ್ನ ರಾಗಿ ತೆನೆ ಇರ್ಬೋದು ಅಂತ 100ಕ್ಕೆ 100 ಅದೇ ಅನ್ಸುತ್ತೆ. ರಾಗಿ ತೆನೆ. ಓಕೆ, 3ನೇ ಉತ್ತರ ಸೂಕ್ತ. ಆಗಲ್ಲ, ತೆನೆ ಅಂದ್ರು ಒಂದೇ, ಕಾಳು ಅಂದ್ರು ಒಂದೇ, ಕಾಯಿ ಅಂದ್ರು ಒಂದೇ, ಕಾಳು ಅಂದ್ರು ಒಂದೇ, ಅದು ಎಣಿಸಕ್ ಆಗಲ್ಲ ಅಂತ. ಓಕೆ ಓಕೆ, ಇದನ್ನ ಇನ್ನೊಮ್ಮೆ ನಾನೇ ಹೇಳಿದ್ದೆ ಅಂತ ಅನ್ಸುತ್ತೆ, ರಾಗಿ ತೆನೆ ಅಂತ. ಹೌದು ಸರ್, ಅದು ಎತ್ತಕ್ಕಾಗಲ್ಲ, ಕೊಯ್ದು ಮಾತ್ರ ಬಿಡಿಸ್ಬೇಕು ಅದನ್ನ. ಕಾಳು ಎಣ್ಸಕ್ಕಂತೂ ಸಾಧ್ಯನೇ ಇಲ್ಲ.
ಕರೆಕ್ಟ್ ರಾಗಿ ತಾನೇ ಇದ್ರೂ ಇರ್ಬೋದು. ಇವಾಗ ಕಾಲ್ ಮಾಡೋಕೆ ತಿಪ್ಪೇಸಣ್ಣವರು ಹೇಳಿದ್ರು ಆಕಾಶ ನಕ್ಷತ್ರ ಅಂತ ಹೇಳಿದ್ರು. ಅದು ಆಕಾಶ ಅಂದ್ರೆ ಮೇಲೆ ಇರುತ್ತೆ, ಅದಕ್ಕೆ ಮರ ಅಂದ್ರೆ ನೆಲದಿಂದ ಏನೋ ಇದು ಇರಲ್ಲಲ್ರಿ ಅಲ್ಲ ಕಲೆಕ್ಷನ್. ಓಕೆ ಇದು ಇದ್ರೂ ಇರ್ಬೋದು, ನೋಡೋಣ. ರಾಗಿ ಗಿಡ ಮತ್ತೆ ರಾಗಿ ತೆನೆ. ಆಗ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅನ್ಸುತ್ತೆ. ವಿನೋದಮ್ಮ ಹೇಳಿದ್ರು ಅಂತ ನೋಡ್ರಿ ಸರ್, ಖಂಡಿತ ಕೇಳ್ತೀನಿ. ವಿನೋದಮ್ಮ ಹೇಳಿದ್ರು ಅಂತ ನೀಲಮರಿ ಕೇಳ್ತೀನಿ ಒಂದ್ಸರಿ. ಸೂರ್ಯಚಂದ್ರರ ಆಕಾರ, ಅದಕ್ಕೆ ಇದು ಫಸ್ಟಿನ ಅಕ್ಷರ ಆರ್ ಬರುತ್ತೆ, ಲಾಸ್ಟಿನ ಅಕ್ಷರ ಲಾ ಬರುತ್ತೆ. ಆ ಬರುತ್ತೆ ಲಾ ಬರುತ್ತೆ ಲಾಸ್ಟ್ಗೆ. ಆ ಬರುತ್ತೆ ಲಾ ಬರುತ್ತಾ? ಸೂರ್ಯಚಂದ್ರರ ಆಕಾರ, ಫಸ್ಟಿನ ಅಕ್ಷರ ಆ ಬರುತ್ತೆ, ಲಾಸ್ಟಿಗೆ ಲಾ ಬರುತ್ತೆ. ಅವರೇ ಕಾಳ? ಇಲ್ಲ ಸರ್, ಸೂರ್ಯಚಂದ್ರರ ಆಕಾರ ಇರ್ಬೇಕಲ್ಲ ಅದು. ಸೂರ್ಯನು ರೌಂಡು, ಚಂದ್ರನು ರೌಂಡು. ಹೌದು ಸರ್. ನೋಡೋಣಮ್ಮ, ನಮ್ಮ ವೀಕ್ಷಕರಿಗೆ ಯಾರಿಗಾದ್ರೂ ಕೇಳ್ತೀನಿ, ಯಾರಿಗಾದ್ರೂ ನೋಡೋಣ ಸರ್. ಇಲ್ಲಾಂದ್ರೆ ನಾಳೆ ನಾನು ಹೇಳ್ತೀನಿ, ಹೇಳ್ಬೋದು ಇದಕ್ಕೆ. ನೋಡೋಣ. ಬಹಳ ಜನ ಇದಾರೆ ನಮ್ಮ ಸೀನಿಯರ್ಸ್. ನೀಲಮ್ಮರ್ ಇದಾರೆ, ಎಲ್ಲಮ್ಮರ್ ಇದಾರೆ, ನಮ್ಮ ಶಾಂತಮ್ಮ. ನಮ್ಮ ಅತ್ತೆ ಹತ್ರ ಬಹಳ ಒಗಟುಗಳದಾವೆ. ಹೌದಾ? ಓಕೆ. ನಮ್ ಶಾಂತಮ್ಮ ಬಲ್ಲೂರವ್ರು ಇದಾರೆ, ಅವ್ರು ಹೇಳ್ತಾರ. ನೋಡೋಣ ಯಾರಿಗಾದ್ರೂ ಉತ್ತರ ಗೊತ್ತಿದ್ಯಾ ಅಂತೇಳಿ ಕೇಳ್ತೀನಿ. ಮಗಳೇ ನಾವು. ಓಕೆ ಶಾಂತಜ್ಜಿ ಮಗಳಲ್ವಾ? ಕರೆಕ್ಟ್. ಯಾರಾದ್ರೂ ಹೇಳ್ತಾರ? ನೋಡೋಣ, ನಾಳೆ ಖಂಡಿತ ಕೇಳ್ತೀನಿ. ಹಬ್ಬ ಎಲ್ಲ ಹೇಗ್ ನಡೀತಾ ಇದೆ ಸರ್? ಎಲ್ಲ ಚೆನ್ನಾಗಿ ನಡೀತದೆ. ಇನ್ನು ಪ್ರಿಪರೇಷನ್ಸ್ ಎಲ್ಲರ ಮನೆಗೆ ಇಸ್ರೆ ಉಂಡಿಗೆ ತಿನ್ನಕ್ ಬರಕ್ಕೆ ಅಂತ ಕಾಯ್ತಿದೀವಿ. ಅಯ್ಯೋ ಬರ್ತೀರಾ ಸರ್? ಎಲ್ಲಾರ್ಗು ಬರ್ತೀವಿ ಅಂತ ಹೇಳ್ತೀರಾ ನೀವು. ನಿಮ್ ಮನೆಯಲ್ಲಿ ಉಂಡಿನೇ ಮಾಡ್ಬೇಡ್ರಿ, ನಾವೆಲ್ಲಾರು ಕೊಡ್ತೀವಿ. ಇಲ್ಲ, ಈ ಸರಿ ನಾವೇನ್ ಅನ್ಕೊಳ್ತಿದೀವಿ ಅಂದ್ರೆ ಎಲ್ಲರ ಮನೆಗೂ ಒಂದೊಂದು ಉಂಡಿ ಸ್ಯಾಂಪಲ್ ತಿನ್ನಕ್ಕಾದ್ರೆ ಕಾರ್ಯಕ್ರಮ ಮಾಡಕ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದೀವಿ. ಚೆನ್ನಾಗಿರ್ತದ ನೋಡ್ರಿ ಸರ್ ಬಂದ್ರೆ. ಅದೇ ನಾಗರ ಪಂಚಮಿಗೆ ಹೋಗೋಣ ಅಂತ ಅನ್ಕೊಳ್ತಾ ಇದೀವಿ. ಮನೆಯಲ್ಲಿ ಉಂಡಿ ಕಟ್ಟೋದು ಬೇಡ ಅಂತ. ನೋಡೋಣ, ದೈವ ಇಚ್ಛೆ ಇದ್ರೆ ಖಂಡಿತ ಎಲ್ಲರ ಮನೆಗೂ ಬರೋ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಸರ್, ನಾಗರ ಪಂಚಮಿ ಬಂತು ಅಂದ್ರೆ ಪ್ರತಿ ತಿಂಗಳಿಗೂ ಒಂದೊಂದು ಹಬ್ಬ ಈ ಪಟ ಎಲ್ಲ ಹೆಣ್ಮಕ್ಳಿಗೆ ಖುಷಿ. ಹೌದಮ್ಮ, ಖಂಡಿತ. ನೀವ್ ಯಾವ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀರಿಮ್ಮ? ನೀವ್ ಯಾವ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀರಿ? ನಾಗರ ಪಂಚಮಿ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಅದಾದ್ಮೇಲೆ ದಸರಾ ಸಾಧಾರಣ ನಡೀತೆ, ದೀಪಾವಳಿ ಮತ್ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಓಕೆ. ಗಣೇಶನ ಹಬ್ಬ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ, ಮನೇಲಿ ಇಡಲ್ಲ. ಅದೇ ಪ್ರತಿ ವರ್ಷ ಅಮ್ಮನ ಮನೆಗೆ ಹೋಗ್ತೀವಿ, ಬಲು ಶಾಂತಮ್ಮನ ಮನೆಗೆ. ಮನೇಲಿ ಗಣಪತಿ ಕುಂದ್ರಿಸ್ತಾರೆ, ಅಲ್ಲಿಗೆ ಹೋಗ್ತೇವೆ ಬರ್ತೀವಿ. ಓಕೆ. ಸೊ ಶಾಂತಮ್ಮರಂತೂ ಬಿಡಿ ಯಂಗ್ ಎನರ್ಜೆಟಿಕ್, ಯಾವಾಗ್ಲೂ ಕೂಡ ಎಲ್ಲಾ ಹಬ್ಬನು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಲ್ವಾ? ಹೌದು ಸರ್. ತುಂಬಾ ಖುಷಿ ಆಗತ್ತೆ. ಅಂದ್ರೆ ಈ ಹಬ್ಬ ಯಾವ ವಾರ ಬರುತ್ತೆ, ಇನ್ನು ಪ್ರತಿ ಹಬ್ಬನು 4 ಹಬ್ಬ ಅದೇ ವಾರ ಬರ್ತಾವ ನೋಡ್ರಿ ಸರ್. ಮಂಗಳವಾರ ಬುಧವಾರ. ಅದೇನ್ ಹಂಗೆ? ಯಾವಾಗ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿಲ್ಲ. ಪ್ರತಿ ವರ್ಷನೂ ಅದೇ ತರ ಪಂಚಾಂಗದ ಪ್ರಕಾರ ಕ್ಯಾಲೆಂಡರ್ ನೋಡ್ರಿ ಬೇಕಾದ್ರೆ. ಪಂಚಮಿ ಹಬ್ಬ ಮಂಗಳವಾರ ಬುಧವಾರ ಬಂತು ಅಂದ್ರೆ ಗಣೇಶನು ಮಂಗಳವಾರ ಬುಧವಾರ, ದಸರಾ ದೀಪಾವಳಿನೂ ಮಂಗಳವಾರ ಬುಧವಾರನೇ ಬರುತ್ತೆ. ಓಕೆ. ಈ ತರ ಬೇರೆ ಇದೆಯಾ? ಇದನ್ನ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡು ನೋಡಿರ್ಲಿಲ್ಲ. ಅಷ್ಟೇ ಅದು. ಆಗ್ಲಿಮ್ಮ, ಖಂಡಿತ. ತಾರೀಕು ಆಚೆ ಈಚೆ ಆಗ್ಬಹುದು, ವಾರ ಮಾತ್ರ ಅದೇ ಮಂಗಳವಾರ ಬುಧವಾರ ಅದೇ ಬರ್ತದೆ. ದೀಪಾವಳಿ ತನಕ ಈ ಪಂಚಮಿ ಹಬ್ಬ ಹೆಂಗಾಗಿರುತ್ತೋ ಅದೇ ತರ ದೀಪಾವಳಿ ಮಟನ ಮಂಗಳವಾರ ಬುಧವಾರನೇ ಬರ್ತವೆ. ಓಕೆ. ಬರ್ಲಿ, ಎಲ್ಲ ತುಂಬಾ ಸಂತೋಷ. ಎಲ್ರು ಚೆನ್ನಾಗಿ ಮಾಡ್ಲಿ ಹಬ್ಬನ. ಹಬ್ಬ ಎಲ್ರು ಗ್ರ್ಯಾಂಡ್ ಆಗಿ ಮಾಡ್ಲಿ, ಚೆನ್ನಾಗಿ ಮಾಡ್ಲಿ ಅಲ್ವಾ? ಓಕೆ ಸರ್. ಓಕೆ. ತುಂಬಾ ಸಂತೋಷಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತೀರಿಮ್ಮ, ಒಳ್ಳೇದಾಗ್ಲಿ. ಓಕೆ ಸರ್. ಓಕೆಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮ್ಮ ಭದ್ರಾ ಡ್ಯಾಮು ತುಂಬಾನೇ ಹತ್ರದಲ್ಲಿದೆ, ತುಂಬಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಆ ಮೂಲಕ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಶ್ರುತಿ ಅಂತ, ದೇವರಾಜ ಬಡಾವಣೆ. ಶ್ರುತಿ, ದೇವರಾಜ ಬಡಾವಣೆ. ಮೊನ್ನೆ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರಿ ಅಲ್ವಾ? ಸರ್. ಓಕೆ ಅಮ್ಮ, ಹೇಳಿ, ಯಾರಿಗಾದ್ರೂ ಶುಭಾಶಯಗಳನ್ನ ಹೇಳೋದಿದ್ಯಾ? ಯಾರಿಗೂ ಇಲ್ಲ ಸರ್, ಕಾಲು ಪಿಕ್ ಮಾಡೋಣ ಅಂತ ಮಾಡಿದೆ, ಕನೆಕ್ಟ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ತುಂಬಾ ಖುಷಿ ವಿಚಾರ ಕರೆ ಮಾಡಿದ್ದಕ್ಕೆ. ಏನ್ ತಿಂಡಿ ತಿಂದ್ರಿ? ನಮ್ದು ರಾಗಿ ರೊಟ್ಟೆ, ಹೆಸರು ಕಾಳು, ಮೊಳಕೆ ಕಟ್ಟಿದ ಪಲ್ಯ ಸರ್. ರಾಗಿ ರೊಟ್ಟೆ, ಹೆಸರು ಕಾಳು ಪಲ್ಯ. ಎಸ್ ಸರ್. ಓಕೆ, ಹೇಳಿಮ್ಮ, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಶುಭಾಶಯ ಅಂದ್ರೆ ನಮ್ಮ ಅಣ್ಣರ್ದು 20ಗೆ ಬರ್ತ್ಡೇ ಇದೆ ಸರ್. 20ಗೆ? ಅವ್ರು 20ಗೆ 20ನೇ ತಾರೀಕು. ಓಕೆ. 20ನೇ ತಾರೀಕಿಗೆ ಅವ್ರಿಗೆ ವಿಶ್ ಮಾಡ್ಬೇಕು, ರುದ್ರೇಶ್ ಅಂತಂದೇಳಿ. ಓಕೆಮ್ಮ. ಸರ್.
ಸೊ ರುದ್ರೇಶ್ ಅವರಿಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ 20ನೇ ತಾರೀಕು ಅವ್ರ ಹುಟ್ಟುಹಬ್ಬ ಇದೆ ಅಂತೆ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ನೀಡಲಿ ಅಂತ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀನಿಮ್ಮ. ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಒಳ್ಳೇದಾಗ್ಲಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಏನಿಲ್ಲ ಸರ್, ಅಡ್ವಾನ್ಸ್ ಹ್ಯಾಪಿ ನಾಗರ ಪಂಚಮಿ ಸರ್ ನಿಮಗೂ. ಧನ್ಯವಾದಗಳಮ್ಮ. ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಿ ಅಂತ ಕೇಳ್ಬೋದಾ ನಾಗರ ಪಂಚಮಿನ? ಪಂಚಮಿ ಹಬ್ಬ ನಮ್ದೇ ನಾರ್ಮಲ್ ಆಗುತ್ತೆ ಸರ್. ನಮ್ದು ಸತ್ಯನಾರಾಯಣ ಪೂಜೆ, ಅಂದ್ರೆ ಈ ಶ್ರಾವಣ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ದು ಮೇನ್ ಗ್ರ್ಯಾಂಡ್ ಆಗಿ ನಡೆಯೋದೇ ಸತ್ಯನಾರಾಯಣ ಪೂಜೆ ಮನೆಯಲ್ಲಿ. ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ಪ್ರತಿ ವರ್ಷ ಮಾಡ್ತೀರಾ? ಪ್ರತಿ ವರ್ಷ ಮಾಡ್ತೀವಿ ಸರ್, ಅದೊಂದು ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಹಂಗಾಗಿ ಅದೇ ಸೆಲೆಬ್ರೇಷನ್ ಜೋರು. ಓಕೆ. ಅಂದ್ರೆ ಏನದು ಸಂಪ್ರದಾಯನ ಮನೆಯಿಂದ ಮೊದಲಿಂದ ಬಂದಿದ್ಯಾ ಹೇಗೆ? ಇಲ್ಲ ಸರ್, ನಮ್ಮ ಹಸ್ಬೆಂಡಿಗೆ ಒಂದ್ ಸ್ವಲ್ಪ ಹುಷಾರಿರ್ಲಿಲ್ಲ ಕೋವಿಡ್ ಟೈಮ್ ಅಲ್ಲಿ. ಆವಾಗ ಅನ್ಕೊಂಡಿದ್ವಿ, ಆವಾಗಿಂದ ಅದು ಚೆನ್ನಾಗ್ ಆಗ್ತಾನೆ ಬಂದಿದೆ ನಮಗೆ. ಅಲ್ಲಿಂದ ಪೂಜೆ ಸ್ಟಾರ್ಟ್ ಮಾಡ್ಕೊಂತ ಬಂದ್ರು ಕಂಟಿನ್ಯೂಸ್ ಮುಂದೆ ಹೋಗ್ತಾ ಇದೆ ಸರ್, ಚೆನ್ನಾಗೇ ಆಗಿದೆ. ಹಂಗಾಗಿ ಸತ್ಯನಾರಾಯಣ ಪೂಜೆ ವರ್ಷ ಮಾಡ್ತೀವಿ, ಪ್ರತಿ ವರ್ಷ. ತುಂಬಾ ಸಂತೋಷಮ್ಮ. ಸತ್ಯನಾರಾಯಣ ದೇವರು ನಿಮಗೆ, ನಿಮ್ಮ ಕುಟುಂಬಕ್ಕೆ ಯಾವಾಗ್ಲೂ ಒಳ್ಳೇದನ್ನೇ ಮಾಡ್ಲಿ, ಆಯ್ತಾ? ಸೊ ಹೀಗೆ ನಗ್ನಗ್ತಾ ಸಂತೋಷವಾಗಿರಿಮ್ಮ. ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಓಕೆ. ಭಾರತದ ಇದು ಆಲ್ರೆಡಿ ಕೇಳಿದೆ, ಇನ್ನೊಮ್ಮೆ. ಸಾಮಾನ್ಯವಾಗಿ ಭಾರತೀಯ ಅಡಿಗೆಯಲ್ಲಿ ಕೆಳಗಿನ ಯಾವುದನ್ನು ಬಳಸುವುದಿಲ್ಲ ಅಂತ, ಒಂದು ವಸ್ತು ಬಳಸೋದಿಲ್ಲ, ಅದು ಯಾವುದು ಅಂತ ನೀವು ಹೇಳಬೇಕು. ಭಾರತೀಯ ಅಡಿಗೆ ಅಂದ್ರೆ ನೀವು ಭಾರತೀಯ ಅಡಿಗೆಯನ್ನು ಪ್ರತಿನಿತ್ಯ ಮಾಡೇ ಮಾಡ್ತೀರಲ್ವಾ? ಇದರಲ್ಲಿ ಯಾವುದನ್ನು ಬಳಸಲ್ಲ ಅಂತ ನೀವು ಹೇಳಬೇಕು. ಒಂದನೇದು ಸೂರ್ಯಕಾಂತಿ ಎಣ್ಣೆ, ಎರಡನೇದು ಕಡಲೆಕಾಯಿ ಎಣ್ಣೆ, ಮೂರನೇದು ತುಪ್ಪ, ನಾಲ್ಕನೇದು ಬೇವಿನ ಎಣ್ಣೆ. ಬೇವಿನ ಎಣ್ಣೆ ಸರ್. ಬೇವಿನ ಎಣ್ಣೆ ಬಳಸಲ್ವಾ? ಬೇವಿನ ಎಣ್ಣೆ ಅದೇ ಸರ್, ಕಹಿ ಇರುತ್ತಲ್ಲ ಅದು. ಕಹಿ ಇದ್ರು ಬಳಸ್ತಾರ ಮೇಡಮ್? ಯಾರು ಹೇಳಿದ್ದು? ಸರ್ ನಾವ್ ಹಾಗಲಕಾಯಿ ಯೂಸ್ ಮಾಡ್ತೀವಿ, ಬೇವಿನ ಎಣ್ಣೆ ಯೂಸ್ ಮಾಡಲ್ಲ ಸರ್. ಹಂಗಾಗಿ ಶೋರಾ? ಶೋರ್ ಸರ್. ಹಂಗಾರೆ ನಾನ್ ಮನೇಲಿ ಹೋಗ್ಬಿಟ್ಟು ಒಂದ್ಸರಿ ಕೇಳ್ಬೇಕಾಯ್ತಿ, ಬೇವಿನ ಎಣ್ಣೆ ಯೂಸ್ ಮಾಡ್ತಾರೆ? ಶೋರ್ ಯೂಸ್ ಮಾಡಲ್ಲ ತಾನೆ? ಶೋರ್ ಯೂಸ್ ಮಾಡಲ್ಲ ಸರ್. ನನ್ಗೇನೋ ಬೇವಿನ ಎಣ್ಣೆ ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತಪ್ಪ. ಆಕ್ಚುಲಿ ಸೂರ್ಯಕಾಂತಿ ನಾವು ಆಲ್ಮೋಸ್ಟ್ ತಿಂತೀವಿ, ಅದೇನ್ ಕಹಿ ಇರಲ್ಲ. ಕಡ್ಲೆಕಾಯಿ ತಿಂತೀವಿ. ಬೇವಿನಕಾಯಿ ಅದು ಯುಗಾದಿ ಹಬ್ಬದಾಗ ಅದು ಮಕ್ಳಿಗೆ ತಿನ್ಸೋದೇ ಒಂದ್ ದೊಡ್ಡ ತಲೆನೋವು. ಒಂದೆಲೆ ಬಾಯಾಗಿಟ್ರೆ ತಿನ್ನದೇ ತಲೆನೋವು ಬಂದ್ ಹೋಗತ್ತದನ್ನ. ಆದ್ರೂ ಜುಲ್ಮಿ ಮಾಡಿ ಬೆಲ್ಲದ ಜೊತೆ ಒಂಚೂರು ತಿನ್ನಿಸ್ತೀವಿ, ಅದನ್ನ ತಿಂದ್ರೇನೆ ದೊಡ್ಡ ಇದು ಸರ್. ಇನ್ನು ಡೈಲಿ ಯೂಸ್ ಮಾಡ್ಬಿಟ್ರೆ ಇನ್ನೇನ್ ಮುಗೀತು ಕತೆ ಅಲ್ವಾ? ಸರಿಯಾಗಿರ್ತಕ್ಕಂಥ ಉತ್ತರ. ಆಕ್ಚುಲಿ ಬೇವಿನ ಎಣ್ಣೆನ ನಾವ್ ಉಪಯೋಗಿಸಲ್ಲ. ಬೇವಿನ ಎಣ್ಣೆ ಆಕ್ಚುಲಿ ಮೂಗಿಗೆ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಹೇಳಿ ಈ ಚಳಿಗಾಲದಲ್ಲಿ ಮೂಗಿಗೆ ಉಪಯೋಗಿಸ್ತಾರೆ ಆಯುರ್ವೇದದ ಪದ್ಧತಿಯಲ್ಲಿ. ಆಯುರ್ವೇದಿಕ್ ಅಲ್ಲಿ ಕಾಲಿಗಾಗ್ಲಿ ಸ್ವಲ್ಪ ಮಸಾಜಿಗೆ ಅದಕ್ಕೆ ಯೂಸ್ ಮಾಡ್ತಾರೆ ಸರ್, ಬಟ್ ಅಡಿಗೆಗೆ ಯೂಸ್ ಮಾಡಲ್ಲ. ಯಾರಿಗೆಲ್ಲ ಈ ಅರತಲ್ ನೋವು ಅಂತ ಏನ್ ಕಾಡ್ತಾ ಇರುತ್ತಲ್ವಾ, ಸೊ ಅರತಲ್ ನೋವಿಗೂ ಕೂಡ ಈ ಬೇವಿನ ಎಣ್ಣೆಯನ್ನ ಬಿಸಿ ಮಾಡ್ಬಿಟ್ಟು ಮೂಗ್ನಲ್ಲಿ ಹಾಕ್ತಕ್ಕಂಥ ಸಂಪ್ರದಾಯ ಇದೆ. ಹೌದ್ರಾ ಸರ್? ಓಕೆ, ಇದು ಒಂದು ಟಿಪ್ಸ್ ನನಗೆ ಕೊಟ್ಟಂಗಾಯ್ತು ಸರ್ ನೀವು. ನನಗೆ ಅರ್ಧಲ್ಲಿ ನೋವು ಜಾಸ್ತಿ. ಐ ವಿಲ್ ಟ್ರೈ ಇಟ್ ಸರ್. ಓಕೆ, ತುಂಬಾ ಹುಷಾರಾಗಿ ಟ್ರೈ ಮಾಡಿ. ಯಾರಾದ್ರೂ ಒಬ್ಬ ಎಕ್ಸ್ಪೀರಿಯನ್ಸ್ ಪರ್ಸನ್ ಒಂದು ಸಲಹೆ ತಗೊಂಡು ಅಥವಾ ಅವರ ಉಪಸ್ಥಿತಿಯಲ್ಲಿ ಮಾಡಿ. ಯಾಕಂದ್ರೆ ಕೆಲವೊಮ್ಮೆ ಮೂಗಿ ಹಿಡ್ಕೊಂಡ್ಬಿಟ್ರೆ ಕಷ್ಟ, ತಲೆ ಹಿಡ್ಕೊಂಡ್ಬಿಡುತ್ತೆ, ತಲೆ ಭಾರ ಆಗ್ಬಿಡುತ್ತೆ ತಕ್ಷಣಕ್ಕೆ. ಅನಂತರ ನಿಧಾನವಾಗಿ ಅದು ರಿಲೀಫ್ ಆಗತ್ತೆ. ಬಟ್ ತುಂಬಾನೇ ಒಳ್ಳೆ ಮೆಡಿಸಿನ್. ಪರ್ಮನೆಂಟ್ ಕ್ಯೂರ್ ಆಗ್ಲಿಕ್ಕೆ ತುಂಬಾ ಬೆಸ್ಟ್ ಒಂದು ಮೆಡಿಸಿನ್ ಇದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮಾ, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿ, ಹೀಗೆ ಕರೆ ಮಾಡ್ತಾ ಇರಿ ಮಾ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಮಾ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇವತ್ತು ವಿಶೇಷವಾಗಿ ನಮ್ಮ ಯೂತ್ ಸ್ಕಿಲ್ ಡೇ ಇದೆ. ಯೂತ್ ಸ್ಕಿಲ್ ಡೇ ಅಂದರೆ ನಮ್ಮ ಯುವ ಕೌಶಲ್ಯ ದಿನ. ಸೊ ನಮ್ಮ ಯಂಗ್ಸ್ಟರ್ಸಲ್ಲಿ ಇರ್ತಕ್ಕಂಥ ಒಂದು ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡ್ತಕ್ಕಂಥ ದಿನ. ನಾವೇನು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಭಾರತದಲ್ಲೇ ಸಾಕಷ್ಟು ಹೊಸತನಗಳಿಗೆ ಕಾರಣವಾಗಿರ್ತಕ್ಕಂಥ ದಿವಸ ಇದು. ಒಂದು ಕರೆ ಬರ್ತಾ ಇದೆ, ಬಹುಶಃ ಮಂಜುಳಾ ಮೇಡಮ್ ಅಂತ ಅನ್ಸುತ್ತೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ. ತಿಂಡಿ ಆಯ್ತಾ? ಆಯ್ತು ಸರ್. ಏನ್ ಮೇಡಮ್ ತಿಂಡಿ ಇವತ್ತು? ಉಪ್ಪಿಟ್ಟು ಸರ್. ಉಪ್ಪಿಟ್ಟು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್. ಓಕೆ, ಇವತ್ತು ವಿಶೇಷವಾಗಿ ಯೂತ್ ಸ್ಕಿಲ್ ಡೇ ಅಂದ್ರೆ ಯುವ ಕೌಶಲ್ಯ ದಿನ. ನಾವೇನ್ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀವಲ್ವಾ, ಸೊ ಆ ರೀತಿಯ ಒಂದು ಸ್ಪೆಷಲ್ ಡೇ. ನಮ್ಮ ಯಂಗ್ಸ್ಟರ್ಸ್ ಅಲ್ಲಿ, ನಮ್ಮ ಯೂತ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಟ್ಯಾಲೆಂಟ್ ಅನ್ನ ಎಕ್ಸ್ಪೋಸ್ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ. ಸೊ ಏನ್ ಹೇಳ್ತೀರಿ ಅಮ್ಮ? ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಸರ್. ಅವ್ರ ಟ್ಯಾಲೆಂಟ್ಗೆ ಸರಿಯಾದ ಅವಕಾಶ, ಮನ್ನಣೆ ಎಲ್ಲ ಸಿಗ್ಬೇಕು. ಸಿಕ್ರೆ ಅಂದ್ರೆ ಏನಾದ್ರೂ ಅಚೀವ್ ಮಾಡಕ್ಕಾಗುತ್ತೆ. ಹಂಗೆ ಅವ್ರಿಗೆ ಯಾವ ಬಗ್ಗೆ ಇಂಟ್ರೆಸ್ಟ್ ಇದೆ ಅದಕ್ಕೆ ಎನ್ಕರೇಜ್ ಮಾಡ್ಬೇಕು ಸರ್, ಆದಷ್ಟು ಪೇರೆಂಟ್ಸ್ ಆದವ್ರು. ಖಂಡಿತಮ್ಮ. ಸೊ ಯೂತ್ಸ್ ಅಲ್ಲಿ, ನಮ್ಮದಲ್ಲಿರ್ತಕ್ಕಂಥ ಯೂತ್ಸ್ಗಳು ಸಖತ್ತಾಗಿರ್ತಕ್ಕಂಥ ನಾಲೆಡ್ಜ್ ಇದೆ. ಸೊ ಒಂದು ಅಂಕಿ ಅಂಶಗಳ ಪ್ರಕಾರ
ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ದೇಶಗಳಲ್ಲಿ ಭಾರತೀಯರಿದ್ದಾರೆ. ಇಂಥ ದೇಶದಲ್ಲಿ ಭಾರತೀಯರು ಇಲ್ಲ ಅಂತಕ್ಕಂಥದ್ದಿಲ್ಲ. ಬರೀ ಭಾರತೀಯರು ಸಂಖ್ಯೆಗೋಸ್ಕರ ಇಲ್ಲ, ಅಮೇರಿಕಾದಲ್ಲಿ ಹೆಚ್ಚಿಗೆ ಟ್ಯಾಕ್ಸ್ ಪೇ ಮಾಡಿಬಿಟ್ಟು ಆ ದೇಶನ ಉಳಿಸ್ತಾ ಇರೋರು ಯಾರಾದರೂ ಇದ್ರೆ ಮೊದಲನೇ ಸ್ಥಾನದಲ್ಲಿ ಭಾರತೀಯರಿದ್ದಾರಂತೆ. ಸೊ ಅಷ್ಟ್ರ ಮಟ್ಟಿಗೆ ರೆವಿನ್ಯೂ ಕೊಡ್ತಾ ಇರೋದೇ ನಮ್ಮ ಭಾರತೀಯರು ಅಲ್ಲಿ. ಆಮೇಲೆ ದೊಡ್ಡ ದೊಡ್ಡ ಜಾಬ್ಗಳಲ್ಲಿ ಇರ್ತಕ್ಕಂಥವ್ರು ನಮ್ಮ ಭಾರತೀಯರು ಅಥವಾ ಭಾರತೀಯ ಮೂಲದವರು. ಸೊ ಹಾಗಾಗಿ ನಮ್ಮ ಭಾರತೀಯದಲ್ಲಿ ಇರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಟ್ಯಾಲೆಂಟ್ಗೆ ನಾವು ಬೆಲೆ ಕಟ್ಟೋಕೆ ಆಗಲ್ಲ. ನಮಗೆ ಹಿಂದೆ ಒಬ್ರು ಮಾತಾಡುವಾಗ ಹೇಳ್ತಾ ಇದ್ರು ಪತ್ರಕರ್ತರು, ನಾವೇನಾದ್ರೂ ಭಾರತೀಯರನ್ನ ಹೊರಗಡೆನೆ ಕಳಿಸ್ದೆ ಅವ್ರ ಟ್ಯಾಲೆಂಟನ್ನು ಇಲ್ಲೇ ಎಕ್ಸ್ಪೋಸ್ ಮಾಡಿದಾಗಿದ್ದೆ ಅಂದ್ರೆ ವಿಶ್ವದಲ್ಲಿ ನಂಬರ್ 1ನೇ ಸ್ಥಾನಕ್ಕೆ ಭಾರತ ಯಾವಾಗ್ಲೂ ಬಂದು ಹೋಗ್ಬಿಡ್ಬೇಕಿತ್ತು ಅಂತ. ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ಪ್ರತಿಭೆ ನಮ್ಮ ಭಾರತೀಯ ಯುವಕರಲ್ಲಿದೆ. ಆದ್ರೆ ಏನ್ ಮಾಡ್ತೀರಿ, ಎಲ್ಲ ಒಂದಷ್ಟು ಉದ್ಯೋಗದ ಆಸೆಗೆ, ಹಣದ ಆಸೆಗೆ ದೇಶ ವಿದೇಶಗಳಿಗೆ ಹೋಗ್ಬಿಟ್ಟು ಅವರಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಪ್ರತಿಭೆಯನ್ನ ಆ ದೇಶಕ್ಕೆ ಎರವಲಾಗಿ ಕೊಟ್ಟು ಬಿಡ್ತಾರೆ. ಸೊ ನಾವು ಭಾರತೀಯರು ಬರೀ ಆ ಟ್ಯಾಕ್ಸ್ ಅಮೌಂಟಲ್ಲೇ ಬದುಕೋ ಒಂದು ಪರಿಸ್ಥಿತಿ ಬಂದಿದೆ. ಎಸ್, ಥ್ಯಾಂಕ್ ಯು ಮಾ. ಹೇಳಿ, ಇವತ್ತು ಯಾವ್ದಾದ್ರು ಒಂದು ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದ್ರು ಹೇಳ್ತೀರಾ ಅಥವಾ ಹೊಸ ರೆಸಿಪಿ ಏನಾದ್ರು ಹೇಳ್ಕೊಡ್ತೀರಾ? ಕ್ವಶನ್ ಆನ್ಸರ್ ಇಲ್ಲಮ್ಮ, ಎಲ್ಲ ಕ್ವಶನ್ಸ್ ಮುಗೀತು. ನೀವು ಕಾರ್ಯಕ್ರಮದಲ್ಲಿ ಸ್ವಲ್ಪ ತಡವಾಗಿ ಕರೆ ಮಾಡಿದ್ರಿ. ಒಂದು ಪ್ರಶ್ನೆ ಕೇಳಿದ್ರು ನೀಲಮ್ಮ ಅವರು, ಆ ಪ್ರಶ್ನೆಗೆ ಏನಾದ್ರು ಉತ್ತರ ಹೇಳ್ತೀರಾ ನೋಡಿ. ಈಗ ಆಲ್ರೆಡಿ 3 ಜನ ಉತ್ತರ ಕೊಟ್ಟಿದ್ದಾರೆ, 3 ವಿಭಿನ್ನ ಉತ್ತರವನ್ನ. ಮರ ಹತ್ತಕ್ಕಾಗಲ್ಲ, ಕಾಯಿ ಎಣ್ಸಕ್ಕಾಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಮರ ಹತ್ತಕ್ಕಾಗಲ್ಲ, ಕಾಯಿ ಎಣ್ಸಕ್ಕಾಗಲ್ಲ. 3 ಬೇರೆ ಬೇರೆ ಉತ್ತರಗಳು ಈಗಾಗಲೇ ಬಂದಿದೆ. ಒಂದು ಆಕಾಶ ನಕ್ಷತ್ರ ಅಂತ, ಇನ್ನೊಂದು ರಾಗಿ ಗಿಡ ಅಂತ, ಇನ್ನೊಂದು ಬಾಳೆ ಹಣ್ಣಿನ ಗಿಡ ಅಂತೇಳಿ. ನಿಮ್ಮ ಹತ್ರ ಏನಾದ್ರು ಬೇರೆ ಉತ್ತರ ಇದೆಯಾ? ಹೌದಾ, ಓಕೆ, ತೊಂದರೆ ಇಲ್ಲ. ನಿಮ್ಮ ಹತ್ರ ಯಾವ್ದಾದ್ರು ಒಗಟಿದ್ರೆ ಹೇಳಿ ಅಥವಾ ಪ್ರಶ್ನೆ ಇದ್ರೆ ಹೇಳಿ. ಇಲ್ಲ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಭಕ್ತಿಗೀತೆ, ಭಾವಗೀತೆ ಅಥವಾ ಯಾವ್ದಾದ್ರು ಒಂದು ಸ್ಪೆಷಲ್ ರೆಸಿಪಿ ಇದ್ರೆ ಹೇಳಿ ಬೇಗ. ಒಗಟು ಅಂದ್ರೆ ಒಂದು ಕೇಳ್ತೀನಿ ಸರ್. ಅಂಗೈಯಾಗಲ ಬಾವಿ, ಬಾವಿಗೆ ನೀರು, ನೀರಿಗೆ ಬೇರು, ಬೇರಿಗೆ ಬೆಂಕಿ. ಬೇರಿಗೆ ಬೆಂಕಿ ದೀಪ ಅಲ್ವಾ? ದೀಪ. ಓಕೆ, ಥ್ಯಾಂಕ್ ಯು ಮಾ. ಸೊ ದೀಪ, ಐ ಹೋಪ್ ಸೊ. ಹೇಳಿ ಮಾ, ಇವತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಸಾಂಗ್ ಹೇಳ್ತೀನಿ ಸರ್. ಖಂಡಿತ ಹೇಳಿ. ಅರಳುವ ಹೂವುಗಳೇ ಆಲಿಸರಿ, ಸ್ವಲ್ಪ ಜೋರಾಗಿ ಹೇಳಿ ಮಾ, ಕೇಳಿಸಲ್ಲ ನೀವು ಸಾಂಗ್ ಹೇಳುವಾಗ, ಮ್ಯೂಟ್ ಆಗ್ಬಿಡುತ್ತದು. ಬಣ್ಣಿಸಿರಿ ಇರುಳಿಂದೆ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಓ ಮನವೇ ಬರತಿರಿಲೋ ನೀ ನಡೆಯುತ್ತಿರು, ಅರಳುವ ಹೂವುಗಳೇ ಆಲಿಸಿರಿ, ಬಳಂದು ಧನ್ಯವಾದಗಳಮ್ಮ, ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರೆ ಮಾ, ಒಳ್ಳೆಯದಾಗಲಿ, ಶುಭ ದಿನ. ಥ್ಯಾಂಕ್ ಯು ಮಾ, ನಮಸ್ತೆ. ಎಸ್ ವೀಕ್ಷಕರ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಬಂದಿದ್ದೀವಿ. ಸೊ ಒಂದಷ್ಟು ಕ್ವಿಕ್ ಆಗಿರ್ತಕ್ಕಂಥ ಇತರೆ ವಿಚಾರಗಳನ್ನು ತಿಳಿಸೋಣ. ನಮ್ಮ ಪ್ರೀತಿಯ ಯುವ ಮಿತ್ರರಿಗೋಸ್ಕರ ಒಂದಷ್ಟು ಉದ್ಯೋಗದ ವಾರ್ತೆಯನ್ನು ಕೂಡ ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಉತ್ತರಾಖಂಡ್ನಲ್ಲಿ ಆಪರೇಷನ್ ಕಲ್ನೇಮಿ ಮೂಲಕ ಹಿಂದೂ ಸಾಧುಸಂತರ ವೇಷದಲ್ಲಿರ್ತಕ್ಕಂಥ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಹೊರಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಈ ಅಕ್ರಮ ಬಾಂಗ್ಲಾ ವಲಸಿಗರು ನಮ್ಮ ಭಾರತೀಯ ಸಾಧುಸಂತರ ವೇಷದಲ್ಲಿ ನಮ್ಮ ಭಾರತದೊಳಗಡೆ ಇದ್ದಾರೆ. ನಿಜಕ್ಕೂ ಬೇಸರದ ಸಂಗತಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ವೆರಿ ಗುಡ್ ಮಾರ್ನಿಂಗ್. ತಮ್ಮ ಹೆಸರು? ಮನೋಜ್ ಸರ್. ಮನೋಜ್? ಮನೋಜ್ ಹೇಳಿಪ್ಪ, ಹೇಗಿದ್ದೀರಿ? ಆರಾಮಿದೆ ಸರ್, ನೀವು? ಎಸ್ ಪಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್. ಹೇಳಿಮ್ಮ, ಯಾರಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್. ಓಕೆ ಮನೋಜ್, ನಿನ್ನೆ ನೀವು ನೀಡಿರ್ತಕ್ಕಂಥ ಉತ್ತರ ಪ್ರಶ್ನೆಗೆ 2 ಉತ್ತರ ಕೊಟ್ರು. ಒಂದು ಅಮ್ಮ ಹೇಳಿದ್ ಕರೆಕ್ಟ್ ಸರ್, ಹಲಸಿನ ಹಣ್ಣು. ಹಲಸಿನ ಹಣ್ಣನಾ? ಸರ್. ಓಕೆ ಓಕೆ. ಇನ್ನೊಬ್ರು ಪಿಸ್ತಾ ಅಂತ ಏನೋ ಹೇಳಿದ್ರು. ಅದು ಸಿಪ್ಪೆ ಇರುತ್ತಲ್ಲ ಸರ್, ಅದು ಬರುತ್ತಲ್ವಾ? ಸರ್. ಓಕೆ ಓಕೆ, ಥ್ಯಾಂಕ್ ಯು ಪಾ. ಹೇಳಿ, ಮತ್ತೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಎಸ್ ಸರ್. ಮಂಗಳೂರು ಮಾಳಿಗೆಗೆ ಒಂದು ಕಂಬ ಸರ್. ಮಂಗಳೂರು? ಸರ್.
ಇನ್ನೊಮ್ಮೆ ಹೇಳಿ ಪ್ರಶ್ನೆ. ಮಂಗಳೂರು ಮಾಳಿಗೆಗೆ ಒಂದು ಕಂಬ. ಮಂಗಳೂರು ಮಾಳಿಗೆಗೆ ಒಂದು ಕಂಬನ? ಎಸ್ ಸರ್. ಏನಪ್ಪ ಗೊತ್ತಾಗ್ಲಿಲ್ಲ. ಏನಾರು ಕ್ಲೂ ಏನಾರು ಇದ್ರು ಕೊಡಿಪ. ಅದು ಈ ಸೀಸನ್ ಅಲ್ಲಿ ಬಹಳ ಉಪಯೋಗಿಸ್ತೀವಿ ಸರ್. ಓಕೆ, ಅಣಬೆ ಅಲ್ವಾ? ಅಲ್ಲ ಸರ್, ಅದರಿಂದ ನಾವು ರಕ್ಷಣೆ ಪಡ್ಕೊಂತೀವಿ ಸರ್. ಛತ್ರಿ? ಹಾ, ಕರೆಕ್ಟ್. ಓಕೆ ಓಕೆ ಓಕೆ. ಸೊ ನಾನು ಈ ಸೀಸನಲ್ಲಿ ಅಂದರೆ ಅಣಬೆ ತುಂಬ ಚೆನ್ನಾಗಿ ಸಿಗುತ್ತಲ್ವಾ, ಐ ಥಾಟ್ ಅಣಬೆ ಅಂತ ಅನ್ಕೊಂಡೆ. ಆಲ್ಮೋಸ್ಟ್ ಅದು ಕೂಡ ಛತ್ರಿ ಥರನೇ ಇರುತ್ತಲ್ವಾ? ಎಸ್ ಎಸ್, ಥ್ಯಾಂಕ್ ಯು ಸೊ ಮಚ್ ಪಾ. ಇವತ್ತು ಯಾವುದೇ ರೀತಿ ಕ್ವಶನ್ಸ್ ಇಲ್ಲ, ಆಲ್ರೆಡಿ ಎಲ್ಲ ಕ್ವಶನ್ಸ್ ಮುಗಿದಿದೆ. ಮತ್ತೆ ನಾಳೆ ಕಾಲ್ ಮಾಡಿ ಖಂಡಿತ ಒಂದು ಪ್ರಶ್ನೆ ಕೇಳ್ತೀನಿ, ಓಕೆನಾ? ಎಸ್ ಪಾ, ಥ್ಯಾಂಕ್ ಯು ಸೊ ಮಚ್ ಪಾ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ, ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ನಮ್ಮ ಒಂದು ಭಾರತದಲ್ಲಿ ನೆಲೆಸಿರ್ತಕ್ಕಂಥ ಅಕ್ರಮ ಬಾಂಗ್ಲಾದೇಶಿಗರನ್ನು ಹೊರಹಾಕ್ತಕ್ಕಂಥ ಕೆಲಸ ಆಪರೇಷನ್ ಕಲ್ನೇಮಿ ಹೆಸರಲ್ಲಿ ನಡೀತಾ ಇದೆ. ದೇಶದ ಸುರಕ್ಷತೆಗೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೆಜ್ಜೆ ಆಗುತ್ತೆ, ಮಾಡಲಿ ಖಂಡಿತ. ಸೊ ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಮೊನ್ನೆ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಅತ್ಯಾಚಾರ ಆಗುತ್ತೆ. ಇದನ್ನು ಹೇಳಬಾರ್ದು ಅನ್ಕೋತೀನಿ, ಬಟ್ ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ. ಇಂಥ ಒಬ್ಬ ಚೀಫ್ ಮಿನಿಸ್ಟರ್ಗೆ ನಿಜಕ್ಕೂ ಇಲ್ಲಿಂದ ನಮ್ಮ ಎರಡೂ ಕೈಗಳನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ರೀ. ಯಾಕೆ ಅಂದರೆ ಆ ಒಂದು ಘಟನೆ ನಡೆದ ಕೇವಲ 24 ಗಂಟೆಗಳಲ್ಲಿ ಅವನನ್ನು ಯಾರು ಆ ತಪ್ಪನ್ನು ಮಾಡಿರ್ತಾರೆ, ಆ ರೇಪನ್ನು ಮಾಡಿರ್ತಾರೆ, ಅವರನ್ನು ಎನ್ಕೌಂಟರ್ ಮಾಡ್ತಾರೆ. ಅದು ಎಲ್ಲಿ ಸಾರ್ವಜನಿಕವಾಗಿ ಎನ್ಕೌಂಟರ್ ಮಾಡ್ತಾರೆ. ಆ ಥರದ ತಪ್ಪುಗಳನ್ನು ಜೀವನದಲ್ಲಿ ಇನ್ಯಾರು ಮಾಡೋದಕ್ಕೆ ಧೈರ್ಯ ಮಾಡಬಾರ್ದು. ಆ ರೀತಿ ಜನರು ನೋಡೋ ಹಾಗೆ ಅವ್ರನ್ನ ಎನ್ಕೌಂಟರ್ ಮಾಡ್ತಾರೆ. ಸೊ ಈ ಆದೇಶವನ್ನು ಕೊಟ್ಟಿದ್ದು ನನ್ನದಾದ ನಮ್ಮೆಲ್ಲರ ಪ್ರೀತಿಯ ಯೋಗಿ ಆದಿತ್ಯನಾಥ್ ಜಿ ಅಂತಕ್ಕಂಥದ್ದು. ನನಗಂತೂ ತುಂಬ ಹೆಮ್ಮೆಯ ವಿಚಾರ. ನಿಜಕ್ಕೂ ಅನಿಸುತ್ತೆ, ಯಾವುದೋ ಒಂದು ಜೋಕ್ ಬಂದಾಗ ಹೇಳ್ತಾ ಇದ್ರು, ಏನು ಚಾಯ್ ವಾಲಾ ಹೇ ಥೋಡಾ ರುಕ್ ಜಾओ ಅಭಿ ಗಾಯ್ ವಾಲಾ ಆಗೋತು ಕ್ಯಾ ಹೋಗ ಅಂಥೇಳಿ. ಈಗ ಪ್ರಸ್ತುತ ಚಾಯ್ ವಾಲಾ ಇದ್ದಾರೆ, ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದ್ದಾರೆ. ಸೊ ನೀವೆಲ್ಲ ಬದುಕಿದ್ದೀರಿ. ಒಂದು ವೇಳೆ ಈ ಗಾಯ್ ವಾಲಾ ಬಂದುಬಿಟ್ರೆ, ಅಂದರೆ ಏನು ಹಸುಗಳನ್ನ ಮೇಯಿಸ್ತಾ ಇದ್ರು ನಮ್ಮ ಯೋಗಿ ಆದಿತ್ಯನಾಥ್ ಜಿ, ಅವ್ರೇನಾದ್ರು ಬಂದುಬಿಟ್ರೆ ಖಂಡಿತ ನಿಮ್ಗೆಲ್ಲರಿಗೂ ಮುಟ್ಟಿ ನೋಡ್ಕೊಳೋ ಅಂಥ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಅಂತ ಯಾರೆಲ್ಲ ತಪ್ಪು ಮಾಡ್ತಾ ಇದ್ದೀರಿ ದಯವಿಟ್ಟು ಸುಧಾರಿಸ್ಕೊಳ್ಳಿ ಅಂಥೇಳಿ ಮೊನ್ನೆ ಒಬ್ಬರು ಹೇಳ್ತಾ ಇದ್ರು. ಸೊ ಆ ಮಾತಿಗೆ ನೆನಪಿಗೆ ಬಂತು, ಹಾಗಾಗಿ ಹೇಳ್ತಾ ಇದ್ದೀನಿ. ಕೇವಲ 24 ಗಂಟೆಗಳಲ್ಲಿ ಅವನಿಗೆ ರೋಡಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ. ಸೊ ಇಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಹ್ಯಾಟ್ಸ್ ಆಫ್ ಯು ಸರ್. ಖಂಡಿತ ಇಂಥ ಒಂದು ನಿಷ್ಠುರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಆ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಡಿ ಸರ್. ಅದೇ ರೀತಿ ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಇದು ನಮ್ಮ ಎಲ್ಲರ ಪ್ರೀತಿಯ ರತನ್ ಟಾಟಾಜಿ ಅವರು ಹೇಳಿದ್ದು. ಏನು ಅಂದರೆ, ಇದು ಇವತ್ತೇನು ಕುಡಿತದಿಂದ, ಈ ಮದ್ಯ ವ್ಯಸನದಿಂದ, ಬೇರೆ ಬೇರೆ ಚಟಗಳಿಂದ ನಮ್ಮ ಬಡವರ ಮನೆಗಳೆಲ್ಲ ಹಾಳಾಗ್ತಾ ಇದ್ದಾವೆ. ಅವ್ರಿಗೆ ಒಂದು ಮೀಸಲಾಗಿರ್ತಕ್ಕಂಥ ಒಂದು ಸಾಲು. ಮದ್ಯ ಆಗಿರ್ಬೋದು, ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್, ಸಿಗರೇಟ್ ಆಗಿರ್ಬೋದು, ತಂಬಾಕು ಆಗಿರ್ಬೋದು, ಗುಟ್ಕಾಗಳನ್ನ ಆಧಾರ್ ಕಾರ್ಡ್ ಮೂಲಕವೇ ವಿತರಣೆ ಮಾಡಬೇಕು. ಯಾರು ಈ ವಸ್ತುಗಳನ್ನು ಕೊಳ್ತಾರೆ ಅವರಿಗೆ ಸರ್ಕಾರದಿಂದ ಎಲ್ಲ ರೀತಿಯ ಸವಲತ್ತುಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಪ್ರೀತಿಯ ರತನ್ ಟಾಟಾ ಅವರ ಮಾತಾಗಿತ್ತು. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಯೋಚನೆ ಅಲ್ವಾ? ಸೊ ಯಾರು ದುಡ್ಡು ಕೊಟ್ಟು ಡ್ರಿಂಕ್ಸ್ ಮಾಡ್ತಾರೆ, ಯಾರು ದುಡ್ಡು ಕೊಟ್ಟು ಈ ಗುಟ್ಕಾ, ಸಿಗರೇಟ್ ಅದನ್ನೆಲ್ಲ ಪರ್ಚೇಸ್ ಮಾಡ್ತಾರೆ, ಅವ್ರಿಗೆ ಯಾಕೆ ಸರ್ಕಾರದ ಸವಲತ್ತುಗಳು ಸಿಗಬೇಕು? ಅವ್ರು ತುಂಬ ಶ್ರೀಮಂತರಲ್ವ, ಸರ್ಕಾರವನ್ನೇ ಅವರೇ ಸಾಕೋದಲ್ವಾ? ಸೊ ಹಾಗಾಗಿ ಅವರು ಎಲ್ಲ ಫ್ರೀ ಸವಲತ್ತುಗಳನ್ನು ನಿಲ್ಲಿಸ್ಬಿಡಬೇಕು ಅಂತಕ್ಕಂಥದ್ದು ನಮ್ಮ ರತನ್ ಟಾಟಾಜಿ ಅವರ ಮಾತು. ಅವ್ರ ಯೋಚನೆಗಳಿಗೆ ಒಂದು ದೊಡ್ಡ ಸಲಾಂ. ಸೊ ಆ ರೀತಿ ಆಗಿದ್ದೆ ಆದರೆ ಖಂಡಿತವಾಗ್ಲೂ ಈ ಥರ ಒಂದು ಹ್ಯಾಬಿಟ್ಸ್ಗಳೆಲ್ಲ ಕಡಿಮೆ ಆಗ್ಬೋದು ಅಂತ ಅನ್ಸುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ, ಹೇಳಿ ತಮ್ಮ ಹೆಸರು? ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿಮ್ಮ ಬೇಗ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಆಗ್ಬೇಕಿಲ್ಲ, ಕಾಲ್ ಕಟ್ ಆಗ್ಬಿಡುತ್ತೆ. ಬಹಳ ದಿನ ನಿಮ್ಮನ್ನ ಮಾತಾಡಿಸ್ತಲ್ಲ ಸರ್. ಹೇಳಿ ಹೇಳಿ ಸರ್. ಈಗ ಎಲ್ಲ ಆರಾಮಿದ್ರೆ ನಮ್ಮನ್ನ ಮರ್ತೇ ಬಿಟ್ಟಿದ್ದೀರಾ ಸರ್? ಇಲ್ಲ ಇಲ್ಲ ಸಿದ್ದಪ್ಪ ಸರ್, ಹೇಳಿ ಸರ್, ಹೇಗಿದ್ದೀರಿ ಸರ್? ಈಗ ನಮಗೆ ನಾನು ನಾಳೆ ಎಷ್ಟೊತ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿ ಹೇಳಿ ಸರ್? ಖಂಡಿತ ಖಂಡಿತ ಸರ್. ಅಲ್ಲ 12 times ಎಲ್ಲ ಕಾಂಟ್ಯಾಕ್ಟ್ ಯು. ಎಸ್ ಸರ್, ಎಸ್ ಸರ್. ಆಕ್ಚುಲಿ ನನ್ನ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿದ್ದೆ. ಸೊ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಎಸ್ ಸರ್. ಎಸ್ ಸರ್. ಸರ್ ಒಬ್ಬ ಡಾಕ್ಟರ್ ಆಗಿ ಅವರ ಹೆಸರು ಸರ್ ನ್ಯೂಸ್ ಓದ್ತಾದ್ರಲ್ಲಿ ಇಲ್ಲಿ ಮಹೇಂದ್ರಕರ್? ಎಸ್ ಸರ್, ಕಾರ್ಯಕ್ರಮದ ಪ್ರಾಯೋಜಕರು ಮಹೇಂದ್ರಕರ್ ಅಂತ ಹೇಳಿ ಸರ್. ಸರ್ ಅವ್ರ ಹೆಸರು ಹೇಳಿ ಸರ್ ಫುಲ್ಲು. ಮಹೇಂದ್ರಕರ್ ಟೆಕ್ಸ್ಟೈಲ್ಸ್ ನವರು ಕಾರ್ಯಕ್ರಮ ಪ್ರಾಯೋಜಕ. ಅಲ್ಲ ಅವ್ರು ಮಾಡ್ತಾ ಇದಾರೆ, ಓದ್ತಾ ಇದಾರಲ್ಲ, ಅವರು ನನ್ನ ಫ್ರೆಂಡ್. ಅವರು ಓದ್ತಾ ಇದಾರೆ ಸರ್. ರಾಯ್ಕರ್ ಅವ್ರ ಹೆಸರು ಏನಂತ ಸರ್?
ಎಸ್ ಸರ್ ನಾನೇ ಮಾತಾಡ್ತಿರೋದು ಸರ್, ಅನಿಲ್ ರಾಯ್ಕರ್. ಅನಿಲ್ ರಾಯ್ಕರ್. ಏನ್ ಸರ್ ನನ್ನ ಮರ್ತೇ ಬಿಟ್ಟಿದ್ರು ಬಿಡ್ರಿ, ನಿಮ್ಮ ಧ್ವನಿನೇ ಗೊತ್ತಾಗ್ತಾ ಇಲ್ಲ. ಇಲ್ಲ ಸರ್, ಅದು ಟಿವಿಲಿ ಕೇಳಿಸ್ಕೊಂಡಾಗ ಬೇರೆ ತರ ಬರುತ್ತೆ. ಅನಿಲ್ ರಾಯ್ಕರ್ ಕ್ಲೋಸ್ ಫ್ರೆಂಡು. ಅವ್ರ ಪರ್ಸನಲ್ ಫೋನ್ ನಂಬರ್ ಬೇಕಾಯ್ತು ಸರ್ ನನಗೆ. ಸರ್ ಖಂಡಿತ ನಾನೇ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಸರ್. ಸರ್ ಪರ್ಸನಲ್ ಫೋನ್ ನಂಬರ್ ನಾನೇ ಕಾಲ್ ಮಾಡ್ತೀನಿ ಸರ್ ನಿಮ್ಗೆ. ಓಕೆ ಸರ್, ನಾನೇ ಕಾರ್ಯಕ್ರಮ ಮುಗಿದ್ಮೇಲೆ ಕಾಲ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ನೋಡಿದ್ರಿ, ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೀನಿ. ಮತ್ತೆ ನಾಳೆ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ V1 ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಇಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.